ಶೌಚಾಲಯ ಎಲ್ಲ ಸರ್ ಇಲ್ಲಿ ರಿಪೇರಿ ಬಂಧುಗಳೇ, ನವಲಗುಂದ ತಾಲೂಕು ಗುಡಸಾಗರ ಗ್ರಾಮ ಪಂಚಾಯತಿಗೆ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ವಿಸಿಟ್ ಕೊಟ್ಟಿದ್ದೇವೆ. ಬಟ್ ಈ ಒಂದು ಪಂಚಾಯಿತಿಯಲ್ಲಿ ಯಾವುದೇ ನಾಮಫಲಕಗಳು ಇಲ್ಲ. ಆಮೇಲೆ ರೈತರಿಗೆ ಯಾವ ಯೋಜನೆಗಳು ಬಂದಿದ್ದಾವೋ, ಅವ್ರು ಯಾವ್ಯಾವ ಸೌಲಭ್ಯಗಳು ಅನ್ನೋದು ಕೂಡ ಇಲ್ಲಿ ಯಾವ್ದು ಒಂದು ಇದರಲ್ಲಿ ಇಲ್ಲ ನೋಡಿ. ಇಲ್ಲಿ ಆಮೇಲೆ ಯಾವ್ಯಾವ ಒಂದು ವಿಷಯಕ್ಕೆ ಯಾವ್ಯಾವ ಎಷ್ಟಕ್ಕೆ ಒಂದು ಗುರುತಿನ ಚೀಟಿ ಅಂದ್ರೆ ಮರಣೋತ್ತರ, ಆಮೇಲೆ ಜನನ ಪ್ರಮಾಣ ಪತ್ರ ಯಾವ್ದು ಕೊಡಬೇಕಾದ್ರೂ ಕೂಡ ಅದಕ್ಕೆ ಎಷ್ಟು ಮೌಲ್ಯ ಹೋಗುತ್ತೆ, ಎಷ್ಟು ಹಣ ಬೀಳುತ್ತೆ ಅನ್ನೋದು ಯಾವುದೇ ಶುಲ್ಕ ಪಾವತಿಯುವುದರಲ್ಲಿ ಒಂದು ಲಿಸ್ಟ್ ಕೂಡ ಇಲ್ಲ. ಹಾಕೊಂಡ್ರಂದ್ರ ಸಾರ್ವಜನಿಕರು ಬಂದು ಬಂಧುಗಳೇ, ಇದು ಗುಡಸಾಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕೊಠಡಿ ಆಗಿರುತ್ತದೆ. ಅವರು ಇಲ್ಲ, ಅವ್ರ ಪಂಚಾಯತಿ ಕೋಲಿಯು ಕೂಡ ಬೀಗ ಹಾಕಿದೆ. ಕೇಳಿದ್ರೆ ಅವರು ಮನೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಇವರು ಯಾವೊಂದು ಸಮಯದಲ್ಲಿ ಇವರು ಕಾರ್ಯನಿರ್ವಹಿಸ್ತಾರೆ, ಸಾರ್ವಜನಿಕರಿಗೆ ಇವರು ಯಾವ ರೀತಿಯ ಒಂದು ಕೆಲಸ ಮಾಡಿಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ. ಲೈಟ್ ಆನ್ ಮಾಡಿ ಲೈಟ್ ಆಫ್ ಮಾಡಿ ನೋಡ್ಕೊಂಡು ಪಿಕ್ಚರ್ ಟೇಬಲ್ ಇಲ್ಲ, ಚೇರ್ ಇಲ್ಲ, ಸ್ಟೋರ್ ರೂಮ್ ತೋರಿಸ್ರಿ. ಇದು ಅಧ್ಯಕ್ಷರದ್ದು ಮಾತಾಡ್ತಾನೆ. ಇಲ್ಲಿ ಯಾವುದೇ ತರ ನಮಸ್ಕಾರ ಕೂಡ ಇಲ್ಲ. ನಮಸ್ಕಾರ ಬಂಧುಗಳೇ, ಇಲ್ಲಿ ಗುಡಿಸಾಗರ ಗ್ರಾಮ ಪಂಚಾಯತಿ ಒಳಗಡೆ ಅಧ್ಯಕ್ಷರಾದಂತ ಅವ್ರ ರೂಮ್ ಒಳಗಡೆ ಯಾವುದೇ ಕೂಡ ಪದನಾಮ ಇಲ್ಲ. ಆಮೇಲೆ ಅವ್ರಿಗೆ ಸರಿಯಾದಂತ ಕೂಡಲು ಚೇರ್ ಕೂಡ ಇಲ್ಲ, ಸ್ಥಳ ಅವಕಾಶ ಇಲ್ಲ. ಇದನ್ನ ಅಧ್ಯಕ್ಷರದ ರೂಮ್ ಆದಂತ ಇದನ್ನ ಸ್ಟೋರ್ ರೂಮ್ ಮಾಡಿಬಿಟ್ಟಿದಾರ. ದನದ ಕೊಟ್ಟಿಗೆ ಕಾಣೋ ತರ ಈ ಸ್ಟೋರ್ ರೂಮ್ ಕಾಣತ್ತ, ಸ್ಟೋರ್ ರೂಮ್ ತರಾನ ಕಾಣತೈತಿ. ಸ್ಟೋರ್ ರೂಮ್ ಮಾಡಿಬಿಟ್ಟಿದೆ. ಆಮೇಲೆ ಪದನಾಮ ಇಲ್ಲ ಇಲ್ಲಿ ಅಧ್ಯಕ್ಷರದು. ಇದೆಲ್ಲ ನೋಡ್ರಿ, ಲೈವ್ ಅಲ್ಲಿ ತೋರಿಸ್ರಿ ಸರ್. ಅದು ಎಲ್ಲ ತೋರಿಸ್ರಿ ನೋಡ್ರಿ. ಇದೇನೋ ನೋಡ್ರಿ, ಅಂದ್ರೆ ಎಲ್ಲಿ ಮೀಟಿಂಗ್ ಮಾಡ್ತಾರು, ಸಾರ್ವಜನಿಕರ ಕೆಲಸಗಳನ್ನ ಎಲ್ಲಿ ಇವರು ಕುಳಿತು ಚರ್ಚೆ ಮಾಡ್ತಾರು, ಏನು ಕಾರ್ಯ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನೋಡಿ. ಇಲ್ಲಿ ಸಾರ್ವಜನಿಕರು ಎಲ್ಲ ಇದನ್ನು ಶೌಚಾಲಯ ರೆಡಿ ಆಗಿಲ್ಲ. ಸಾರ್ವಜನಿಕರು ಬಂದವ್ರು ಎಲ್ಲಿ ಟಾಯ್ಲೆಟ್ ಹೋಗೋದು, ಅನಿವಾರ್ಯ ಕಾರಣದಿಂದ ಟಾಯ್ಲೆಟ್ ಹೋಗೋದು ಹೆಂಗ, ಅವ್ರನ್ನ ಕರೀರಿ ಸರ್. ಒಂದ್ ಸ್ವಲ್ಪ ಅವ್ರ ಸೆಕ್ರೆಟರಿ ಅವ್ರನ್ನ ಕರೀರಿ, ಪಂಚಾಯತಿ ಸೆಕ್ರೆಟರಿ ಅವ್ರು. ಕರಿ. ಹಳೆ ಗೋಡಿ ಮೇಲೆ ಕನ್ಸ್ಟ್ರಕ್ಷನ್ ಏನ್ ಪರ್ಪಸ್ ವಿಡಿಯೋ ಬರ್ತಂತೆ ಯಾರ ವಿಡಿಯೋ ಬರಬೇಕು. ಇದು ಮಾತಾಡ್ರಿ, ಯಾರು ಮಾತಾಡ್ರಿ. ನಮಸ್ಕಾರ ಬಂಧುಗಳೇ, ನೋಡ್ರಿ ಪಂಚಾಯತಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ತೇನೆ ಅಂತ ಇದು ಯಾವ ತರ ಬಿಲ್ ತೆಗೆದಿದ್ದಾರೆ ಏನಂತ ನನಗೂ ಕೂಡ ಗೊತ್ತಿಲ್ಲ. ಇವೆಲ್ಲ ನೋಡಿದ್ರೆ ಹಳೆ ಗಾಡಿನ ಹೊಳ್ಳಿ ವಾಪಸ್ ರಿಪೇರಿ ಮಾಡಾಕತ್ತಾರ. ಇದು ಮತ್ತೆ ಹೊಸ ಬಿಲ್ಡಿಂಗ್ ಅಂತ ಕನ್ಸ್ಟ್ರಕ್ಷನ್ ಮಾಡಕತ್ತೀನಿ, ಬಿಲ್ ಮಾಡ್ತಾರೋ ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ. ಇದು ವಾಲ್ ಕೂಡ ಈ ತರ ಆಗಿದೆ. ಮಾಡ್ತಾ ಇದಾರ, ಇದು ಎಷ್ಟು ವರ್ಷ ಆಯ್ತಂತ ಕೂಡ ಇದು ಕ್ರ್ಯಾಕ್ ಬಿಟ್ರು ಕೂಡ ಜನಗಳು ವೀಕ್ಷಿಸಬಹುದು. ಇಲ್ಲಿ ತಾವೆಲ್ಲ ಇದು ಪಂಚಾಯತಿಗೆ ಸಂಬಂಧಪಟ್ಟಿದ್ದು. ಇದು ಕ್ರ್ಯಾಕ್ ಬಿಟ್ರು ಕೂಡ ಇನ್ನೂ ಇದು ಕಟ್ಟಡ ಪೂರ್ಣಗೊಂಡಿಲ್ಲ. ಆಮೇಲೆ ಶೌಚಾಲಯ ವ್ಯವಸ್ಥೆ ಇಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಹೇಳ್ತಾರೋ ಪಿಡಿಒ ಅವರು, ಇಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಇಲ್ಲೇ ಅನುಗುಣ ಇಲ್ಲೇ ಮಾಡ್ಕೊಡ. ಇದು ಬೇರೆ, ಇದು ಬೇರೆ.
ಇದು ಬಿಲ್ಡಿಂಗ್ ಹೊಸದಾಗಿ ಕಟ್ಟಾಕತ್ತಾರ, ಪಂಚಾಯತಿ ವತಿಯಿಂದ ಆಗತ್ತೈತಲ್ಲ ಇದು ಕೆಲಸ. ಮತ್ತು ಇದು ಗಾಡಿ ಎಲ್ಲ ಕ್ರ್ಯಾಕ್ ಬಿಟ್ಟಿದೆ, ಇದು ಹೊಸದ ಅಥವಾ ಹಳೆ ಗಾಡಿ? ಹಳೇದ್ರಿ, ನಮಗೂ ಹಳೇದು. ಮತ್ತು ಹಳೇದ್ರ ಮೇಲೆ ನೀವು ಕಟ್ಟಕ್ಕೆ ಅವಕಾಶ ಐತೆ ಸರ್? ಈಗ ಇಲ್ಲ, ಕನ್ಸ್ಟ್ರಕ್ಷನ್ ಪೂರ್ತಿ ಅಲ್ಲಿಂದ ಚಲೋ ಐತ್ರಿ. ಎಲ್ಲಿಂದ? ಅದು ಹೊಸದ ದುರಸ್ತಿ. ಸರ್ ಇದು ದುರಸ್ತಿ ಅಲ್ಲ, ತಮ್ಮ ಗಮನಕ್ಕಿರಲಿ ಮರಿಗೌಡ್ರವ್ರೆ. ಇದು ಅಂಗವಿಕಲರ ಭವನ ಅಂತ ಮಾಡ್ಲಿಕ್ಕೆ ಸರ್ಕಾರದಿಂದ ಬಂದಂತ ಒಂದು ಅನುದಾನದೊಳಗೆ ಕಟ್ತಾ ಇದ್ದೀರಿ. ಅದ್ರ ಮಾಹಿತಿ ಕೇಳೋಣ. ಅದು ಡೀಟೇಲ್ಸ್ ಕೊಡ್ತಿರಲ್ಲ? ಇದು ಬರ್ತಾರೆ ನಿಮಗೆಲ್ಲ. ಈಗ ಸರ್ ಅವ್ರು ಬರ್ತಾ ಇದ್ದಾರೆ, ಕ್ಲಿಯರ್ ಆಗಿ ಹೇಳಿ ಸರ್ ಏನಂತ. ನೀವು ಬರುತ್ತಾನ ಅವ್ರು ಹೋಗುದಿಲ್ಲ ಸರ್, ನಾವು ಬೇಕಾದಷ್ಟು ಹೊತ್ತಲ್ಲಿ ಬಂದು ಅವ್ರಿಗೆ ಬೇಕಾಗಿ. ಹೌದೌದು, ನಾವು ಹೋಗುದು ಇಲ್ಲ. ಎಲ್ಲ ಜನರಿಗೆ ಗೊತ್ತಾಗಬೇಕು. ಇಲ್ಲಿ ಸಾರ್ವಜನಿಕರೆಲ್ಲ ನೋಡ್ತಾ ಇದ್ದಾರೆ, ಇಲ್ಲಿ ಕರ್ನಾಟಕದಾದ್ಯಂತ ಜನರು. ಸರ್ ಇದು ಅಂಗವಿಕಲರಿಗೆ ಅಂತ ಸರ್ಕಾರದಿಂದ ಬಂದಂತ ಅನುದಾನದೊಳಗೆ ಕಟ್ತಾ ಇರುವಂತ ಕಟ್ಟಡ. ಎಸ್, ಹಳೆ ಬಿಲ್ಡಿಂಗ್ ಇತ್ತು ಇದು. ಈ ಪಂಚಾಯತಿಗೆ ಹೊಂದ್ಕೊಂಡಿರುವಂತ ಬಿಲ್ಡಿಂಗ್ ಇದು. ಇದನ್ನ ಇದೊಂದು ಗಾಡಿ ಬಳಸ್ತಾರೆ. ಒಂದು KRS ರಾಜ್ಯದಲ್ಲಿ ಹಲವಾರು ಎಷ್ಟು ವರ್ಷದಿಂದ ಬಿಲ್ ತಗೊಂಡಿದ್ದಾರೆ, ಕಾಲಮ್ ಹಾಕಿ ತುಂಬಾ ದಿನ ಆಯ್ತು ನನಗನ್ನಿಸ್ತೈತಿ. ಕೂಡ ಈ ತರ ವ್ಯವಸ್ಥೆ ಇತ್ತು. ಇದ್ರ ಮಾಹಿತಿ ನಾವು ಕೇಳ್ತೀವಿ, PD ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ವರ್ಕ್ ಚಲೋ ಅಷ್ಟು ಅನುದಾನ ಇಟ್ಟು ಮಾಡಂತಾರೆ ಎಟ್ ಎ ಟೈಮ್. ಅದೇನು ಅಂಗವಿಕಲರಿಗೆ ಏನು ಬಿಸ್ಲಾಗ್ತಲ್ಲ ಆ ಅಮೌಂಟ್ನಾಗ ಅಷ್ಟ ಇನ್ನೂ ಒಂದು 10 ವರ್ಷ ಹಂಗಾರೆ ಇದು ಇನ್ನೂ ಒಂದು 10 ವರ್ಷ ಹೋಗ್ಬೋದು ಸರ್. ಇದು ನಿಮ್ಮ ಪ್ರಕಾರ ಅವರು ಹೆಂಗೆ ಹಾಕಿ ಬರ್ಲಾ? ಈಗ ಕ್ರ್ಯಾಕ್ ಬಿಟ್ಟಿದೆ, ಅದನ್ನ ನಮಗೆ ಆದಂತ ಕೆಲವು ಲಿಮಿಟ್ಸ್ ಇರ್ತಾವ. ನಾವು ಕ್ರಾಸ್ ಮಾಡಿ ಕಮಿಟಿ ಮೇಲಧಿಕಾರಿ ಆಗ್ತಾರೆ, ಅವ್ರಿಗೆ ನೀವು ಏನ್ ಅನ್ನೋದನ್ನ ತಿಳಿಸೋದು ಅಷ್ಟೇ ನಿಮ್ಮ ಜವಾಬ್ದಾರಿ. ಅದು ಕಾರ್ಯರೂಪಕ್ಕೆ ಅಧಿಕಾರಿ ಅವ್ರದ್ದು ಮಾಡಿ ಕಳಿಸ್ಕೊಡ್ರಿ. ಅಧ್ಯಕ್ಷರು ಅವ್ರಿಗೂ ಫೋನ್ ಮಾಡ್ರಿ. ಹಿಂಗ KRS ಪಕ್ಷದವ್ರು ಬಂದಾರು. ಆಮೇಲೆ ಈಗ ನಮ್ಮ ಗಮನಕ್ಕೆ ಬಂದಿರೋದಕ್ಕೋಸ್ಕರನೇ ಈಗ ನಾವು ಬಂದಿರೋದು. ಸರಿ, ಲೈವ್ ಸದ್ಯಕ್ಕೆ ಸ್ಟಾಪ್ ಮಾಡೋಣ್ರಿ. ಸದ್ಯಕ್ಕೆ ನಮಸ್ಕಾರ ಬಂಧುಗಳೇ. ಅಧ್ಯಕ್ಷರು ಹಾಗೂ PDO ಸರ್ ಅವರು ಬರ್ತಾರಂತ. ಆಮೇಲೆ ನಾವು ಇಲ್ಲೇ PDO ಹಾಗೂ ಅಧ್ಯಕ್ಷರು ಭೇಟಿಯಾಗಿ ಇಲ್ಲಿ ಎಲ್ಲ ವಿಚಾರ ತಿಳ್ಕೊಂಡು ಕ್ಷಮ ನೇರವಾಗಿ ಅವ್ರಿಗೆ ಭೇಟಿಯಾಗಿ ಇಲ್ಲಿನ ಕುಂದುಕೊರತೆ ಹಾಗೂ ಸಾರ್ವಜನಿಕರು ನಮ್ಗೆ ಹೇಳಿದ್ದು, ಆಮೇಲೆ ಪ್ರೂಫ್ ವಿಡಿಯೋ ಎಲ್ಲ ಇದ್ದಿದ್ದಕ್ಕೆ, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ಗುಡಿಸಾಗರದ್ದು ಬಂದಿರೋದಕ್ಕೋಸ್ಕರನೇ ನಾವು ಇಲ್ಲಿ ಬಂದಿರೋದು. ಅವ್ರು ಬರೋವರೆಗೂ ವೇಟ್ ಮಾಡ್ತೇವೆ. ನಮಸ್ಕಾರ ಬಂಧುಗಳೇ. ಸ್ಟಾರ್ಟ್ ಆಗೈತೆ. ಎಲ್ಲ ಕವರ್ ಎಲ್ಲಾರು ಬರೋ ಹಿಡ್ಕೊಂಡೆ. ನಮಸ್ಕಾರ ಬಂಧುಗಳೇ. ಇವತ್ತಿನ ದಿನ ನಾವು ಗುಡಿಸಾಗರ ಗ್ರಾಮ ಪಂಚಾಯತಿಗೆ ಬಂದೇವಿ. ಇಲ್ಲಿ ಗುಡಿಸಾಗರ ಗ್ರಾಮ ಪಂಚಾಯತಿ ಒಳಗಡೆ PD ಅವರು ಕೂಡ ಬಂದಿದ್ದಾರೆ, ಈಗ ಬಂದಿದ್ದಾರೆ. ಅವ್ರದ್ದೇನೋ ಕೋರ್ಟ್ ಇತ್ತಂತ ಹೋಗಿದ್ರಂತ. ನಿನ್ನೆ ಕೂಡ ಪಂಚಾಯತಿಗೆ ಬಂದರೂ ಕೂಡ ಅವರು ಹಾಜರಾತಿ ಬುಕ್ ಒಳಗಡೆ ಸಹಿ ಮಾಡಿಲ್ಲ. ಯಾಕಂತ ಅವ್ರ ಬಾಯ್ಲಿ ಕೇಳೋಣ. ಇವತ್ತು ಕೂಡ ಮಾಡಿಲ್ಲ. ಇಷ್ಟೊಂದು ಬೇಜವಾಬ್ದಾರಿ ನೀವು ಮಾಡ್ತೀರಂದ್ರೆ ಗ್ರಾಮದ ಜನರಿಗೆ ಏನ್ ಸೌಲಭ್ಯಗಳು ಒದಗಿಸ್ತೀರಿ ನೀವು? ಯಾಕೆ ಈ ತರ ಬೇಜವಾಬ್ದಾರಿ? ನಾನು ಬೇಜವಾಬ್ದಾರಿ ಮಾಡಿದ್ರಿ. ನಾವು ಇಲ್ಲಿ ಇದಕ್ಕೆ ಆನ್ಲೈನ್ ಏನು ತಮ್ಮ ಕೊಟ್ಟೆ. ತಮ್ಮ ಕೊಟ್ಟು ಸ್ವಲ್ಪ ಅಲ್ಲಿ ನಾಲ್ನೂರ ಸಮಸ್ಯೆ ಇದಕ್ಕೆ ಅರ್ಜೆಂಟ್ ಆಗಿ ಹಂಗ ಹೋಗ್ತೀವಿ. ಒಂದು ಸಹಿ ಮಾಡುವಂತ ಪೇಷನ್ಸ್ ನಿಮ್ ಕಡೆ ಇಲ್ಲ ಅಲ್ಲ? ಆ ಬುಕ್ ಏನ್ ನಿಮಗ್ ಸುಮ್ಮನೆ ಕೊಟ್ಟಿದ್ದಾರೆ? ನಾವು ಡೈಲಿ ಸಹಿ ಮಾಡ್ತೇನೆ. ಆದ್ರೆ 2 ದಿನ ಇವತ್ತು ಮಾಡಿಲ್ಲ, ಹೋಗ್ಲಿ. ನಿನ್ನೆ ಯಾಕೆ ಮಾಡ್ಲಿಲ್ಲ? ಅದೇ ನಿನ್ನೆ ಪ್ರಾಬ್ಲಮ್. ಈಗ ಸಾರ್ವಜನಿಕವಾಗಿ ನಿಮ್ಮ ಮ್ಯಾಗ ಅಪವಾದ ಏನ್ ಬರ್ತೈತಿ, ಯಾವುದು ಏನು ಜನರಿಗೆ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಿಲ್ಲ, ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತೇಳಿ ಮಾಹಿತಿ ಕೊಡಾಕತ್ತಾರ. ಇದಕ್ಕೆ ನೀವೇನಂತೀರಿ? ನಾವು ನೋಡ್ರಿ, ನಾ ನಾನು ಮುಂಚೆ ನಿಮಗೆ ಕಾಲ್ ಮಾಡಿದಾಗ ನೀವೇನ್ ಹೇಳಿದ್ರಿ? ಮರ್ತವ್ ನಾವು ಸಹಿ ಮಾಡೋದು ಅಂತ ಹೇಳಿದ್ರಿ. ಇದು ಸರಿನಾ? ಅದನ್ನ ಏನಿಲ್ರಿ, ನಮಗೆ ಅರ್ಜೆಂಟ್ ಕೆಲಸ ಇರ್ತಾರೆ. ನಾ ಹಂಗ ಹೋದ್ನ ಮತ್ತೆ ಇಲ್ಲಿ ಸಹಿ ಮಾಡಿದ್ನ. ಮರ್ತನ ಅನ್ನೋದು ನೀವು ಒಬ್ಬ ಅಧಿಕಾರಿ, ಜವಾಬ್ದಾರಿಯುತ ಒಬ್ಬ ಅಧಿಕಾರಿಯಾಗಿ ಆ ಮಾತು ಹೇಳೋದು ಸರಿನಾ? ನಾನು ಡೈಲಿ ಸಹಿ ಮಾಡ್ತೇನೆ. ಸಹಿ ಮಾಡಿಲ್ಲ ಮತ್ ನೀವು ಮರ್ತನ ಅಂತಂದ್ರೆ ಅದು ನೀನು ಪ್ರಾಬ್ಲಮ್ ಸ್ವಲ್ಪ ಸಮಸ್ಯೆ ಆಗಿರ್ತಾನ, ಹಂಗ ಅರ್ಜೆಂಟ್ ಆಗಿ ಒಮ್ಮೆ ಏನೋ ಆಗ್ಬೋದು. ಅದನ್ನ ಹೇಳ್ತಿಲ್ಲ. ಮರ್ತವ ಅಂತ ಹೇಳಿ ಆ ವರ್ಡ್ ಯೂಸ್ ಮಾಡಿದ್ರಲ್ಲ, ಅದು ತಪ್ಪು. ನಾವೇನ್ ಹೇಳೋದಂತಂದ್ರೆ, ಜವಾಬ್ದಾರಿಯುತವಾಗಿ ತಮ್ಗೆ ಪ್ರತಿ ಒಂದು ಹುದ್ದೆ ಕೊಟ್ಟಿದ್ದಾರೆ. ಸಾರ್ವಜನಿಕ ಸಮಸ್ಯೆಗಳನ್ನ ನೀವು ಆಲಿಸಬೇಕಂತ ಸರ್ಕಾರ ನಿಮಗ ಪೇಮೆಂಟ್ ಮಾಡ್ತೀವಿ. ಅದಕ್ಕೆ ಚೆನ್ನಾಗಿ ಕೆಲಸ ಮಾಡ್ರಿ, ಬೇಜವಾಬ್ದಾರಿ ಬಿಟ್ಟು. ಸಲಹೆಗಳನ್ನು ನಾವು
ಅವೇನ್ ಮಾಡ್ಕೊಂತೀವಿ, ಅದನ್ನ ತಿಳ್ಕೊಂತೀವಿ, ಮಾಡ್ತೀವಿ. ಅದ್ರಲ್ಲಿ ಏನೋ ಹಂಗೆ ನಮ್ಮ ತಪ್ಪಿದ್ರು ಅದನ್ನ ತಿದ್ದುಕೊಂತೀವ್ರಿ, ಮಾಡ್ಬಿಡ್ತೇವೆ. ಒಂದು ಪಂಚಾಯತಿ ಒಳಗಡೆ ಗ್ರಾಮ ಪಂಚಾಯತಿ ಐತಲ್ಲ ಇದು ಏನ್ರಿ ಕೊಟ್ಟಾರಿ? ಕೊಟ್ಟೆ ಇಲ್ಲ. ಉಪಾಧ್ಯಕ್ಷರಾಗಿ ಅಲ್ರಿ ನಿಮಗೆ ಆದಂತ ಒಂದು ಈಗ ನನ್ನ ಪ್ರಶ್ನೆ ಏನಂತೈತೆ ಅಂತಂದ್ರೆ ಈಗ ಹೆಣ್ಮಕ್ಳು ಹೌದ್ರಿ, ಈಗ ಒಂದೊಂದು ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಅಂತಿರ್ತಾವೆ. ಆ ಟೈಮ್ನಲ್ಲಿ ಅಂತಿಕರ ಅವ್ರ ಮಗ ಬಂದಿರ್ತಾರೆ, ಆದ್ರೆ ಆಡಳಿತ ಮಾತ್ರ ಅಧ್ಯಕ್ಷರ ಮಾಡ್ತಿರ್ತಾರೆ. ಯಾರು ರತ್ನವ ಗುಡ್ಸಲ ಮಡಿ ಅವ್ರು ಮಾಡ್ತಿರ್ತಾರೆ. ಎಲ್ಲೇ ಒಂದ್ ಸ್ವಲ್ಪ ಈಗ ಒಮ್ಮೆಲೆ ಹೆಣ್ಮಕ್ಳಿಗೆ ಹೋಗಕ್ಕಾಗಲ್ಲ. ಅದ್ರ ಸಂಬಂಧ ಏನೋ ಒಂದು ಸಮಸ್ಯೆ ಆದಾಗ ಅಂತಿಕರ ಫೋನ್ ಮಾಡಿರ್ತಾರೆ, ಹಂಗ ಹೋಗ್ತಾರ ಬಾ ಅಂತ ಹೇಳಿಕರ ಅವ್ರ ತಾಯಿಯವ್ರನ್ನ ಹೇಳಿರ್ತಾರೆ, ಬಂದಿಕರ ಒಂದ್ ಸ್ವಲ್ಪ ಪರಿಶೀಲನೆ ಮಾಡ್ತಾರೆ. ಏನೋ ಅನಿವಾರ್ಯ ಕಾರಣದಿಂದ ಸಮಸ್ಯೆ ಇದ್ದ ಬರಕ್ ಆಗುದಿಲ್ಲ, ಏನು ಎಲ್ಲರಿಗೂ ಕಾರಣ ಸಂಬಂಧ ಅಂತಿಕರ ಇವ್ರು ಬಂದಿರ್ತಾರೆ. ಸರ್ ಒಂದೇ ನಿಮಿಷ, ಈಗ ನೀವು ಹೇಳಿದ ಪ್ರಶ್ನೆಗೆ ಬರ್ತೇನೆ. ನಮ್ಮ ಧಾರವಾಡ ಜಿಲ್ಲಾಧಿಕಾರಿ ಕೂಡ ಮಹಿಳೆಯಾಗೇ ಇರ್ತಾರೆ, ದಿವ್ಯಾ ಪ್ರಭು ಮೇಡಮ್ ಅವರು ಕೂಡ. ಈಗ ಅವರು ಕೂಡ ಒಬ್ಬ ಮಹಿಳೆಯಾಗಿ, ದಿಟ್ಟ ಮಹಿಳೆಯಾಗಿ ಇಡೀ ಧಾರವಾಡ ಜಿಲ್ಲಾವನ್ನ ನಡೆಸ್ಕೊಂಡು ಹೋಗ್ತಾರೆ. ಈಗ ಅವ್ರಿಗೆ ಏನೋ ಒಂದು ಅನಾನುಕೂಲತೆ ಕಾರಣದಿಂದಾಗ ಅವ್ರ ಫ್ಯಾಮಿಲಿ ಅವ್ರು ಬಂದು ನಿಭಾಯಿಸ್ತಾರ? ಮಾಡ್ಬೋದಾ? ಇಲ್ಲ, ನಾನ್ ಕೇಳ್ತಾ ಇರೋದು ಇದು ಇಡೀ ಸರ್ ಒಂದ್ ನಿಮಿಷ, ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ ನೀವು ಹೇಳೋ ಮಾತನ್ನ. ಈಗ ನಮ್ಮ ಧಾರವಾಡ ಜಿಲ್ಲಾಧಿಕಾರಿ ದಿಟ್ಟ ಮಹಿಳೆ ಅಧಿಕಾರಿ ಆದಂತ ದಿವ್ಯಾ ಪ್ರಭು ಮೇಡಮ್ ಅವರು ಕೂಡ ಒಬ್ಬ ಮಹಿಳೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಡೀ ಜಿಲ್ಲೆಯನ್ನ ಅವರು ತಮ್ಮ ಆಡಳಿತದಲ್ಲಿ ಚುಕ್ಕಾಣಿ ಹಿಡಿದು ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿಯೂ ಕೂಡ ಒಬ್ಬ ಮಹಿಳೆ ಅಧಿಕಾರಿಯಾಗಿ, ಮಹಿಳೆ ಅಧ್ಯಕ್ಷೆಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ಬೇಕಾಗಿರೋದು ಯಾಕೆ ಜವಾಬ್ದಾರಿ? ಹಾಗಾದ್ರೆ ನಿಮ್ಮ ಪ್ರಕಾರ ಹೇಳಿ. ಓಕೆ, ಒಪ್ಕೊಳ್ತೀನಿ. ಇವಾಗ ಇದು ನಿಮ್ಮ ಕಚೇರಿಗೆ ಸಂಬಂಧಪಟ್ಟಂತ ಫೈಲ್ ಅಂತ ತಿಳ್ಕೊಳ್ರಿ. ಇದಕ್ಕೆ ಅಧ್ಯಕ್ಷರಾದಂತ ಸಹಿ ಮಾಡ್ತಾರ ಅಥವಾ ಅವ್ರ ಮಗ ಸಹಿ ಮಾಡ್ತಾರ ನಂಗೆ ಹೇಳ್ಬಿಡ್ರಿ. ಮನೆಯನ್ನ ಬಂದು ಅವರೆಲ್ಲ ಈಗ ನೀವು ಬರಕ್ಕಾಗಿಲ್ಲ ಅಂತ ನಿಮ್ಮ ಮಗನ ಯಾರೋ ಬಂದು ಕಳ್ಸಿ ಆಡಾಕ ಮಾಡ್ಬೋದು ನಿಮ್ ಪ್ರಕಾರ? ಅಲ್ರಿ ಸರ್, ನಮ್ಗ ಒಮ್ಮೆ ಹೋಗ್ತೀವಿ, ಹೋಗ್ತೀವ್ರಿ, ಒಮ್ಮೆ ಹೋಗುದಿಲ್ರಿ ನಾವು. ಅಲ್ಲ ಮೇಡಮ್, ಆ ತರ ರೂಲ್ಸ್ ಕೂಡ ಇಲ್ಲ, ಕಾನೂನು ಇಲ್ಲ. ಹಂಗಾದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಕಾರ್ಯದರ್ಶಿ, PDO ಅಂತ ಯಾಕೆ ಮಾಡಿರ್ತಾರೆ? ಈಗ ನೀವು ಉಪಾಧ್ಯಕ್ಷರು ಇಲ್ಲ ಅಂದ್ರೆ ಅಧ್ಯಕ್ಷರೇ ಇರ್ಬೇಕಾ? ಅವರು ಇಲ್ಲ ಅಂದ್ರೆ PDO ಇರ್ಬೇಕಾ? ಅವರೆಲ್ಲ ಮಾಡ್ಬೋದು. ಅವ್ರ ಗಮನಕ್ಕೂ ತರ್ಬೇಕಲ್ಲ ಮೇಡಮ್. ಈಗ ಹೌದಲ್ಲ, ಅವ್ರ ಗಮನಕ್ಕೆ ತಂದ್ರೆ ಅವ್ರು ಕೆಲಸ ಮಾಡ್ತಾರೆ. ಇವ್ರಿಗೆ ಏನ್ ವ್ಯಾಲ್ಯೂ ಇರುತ್ತೆ, ನಿಮ್ಗಾದ್ರೂ ಏನ್ ಇರುತ್ತೆ? ಇರ್ತೈತ್ರಿ, ಇರುದಲ್ಲ ಇಲ್ರಿ? ಗ್ರಾಮ ನೀವು ಬಂದು ಈಗ ನೀವು ಬಂದಿದ್ದೀರ ಉಪಾಧ್ಯಕ್ಷರು, ನಮ್ಗೆ ಭಾಳ ಹೆಮ್ಮೆ ಆಯ್ತು. ಪಂಚಾಯತ್ ಕುಂತೀರ, ಭಾಳ ಖುಷಿ ಆಯ್ತು. ಈಗ ಅದೇ ಬಂದು ನೀವು ಬರ್ದೆ ನಿಮ್ಮ ಯಜಮಾನ್ರು, ನಿಮ್ಮ ಮಕ್ಕಳು ಯಾರೋ ಬಂದು ಕಳ್ಸಿಲ್ಲ ಆಡಾಟ ಮಾಡಿದ್ರೆ ತಪ್ಪಲ್ವಾ? ನಾನು ಹೇಳ್ತಾ ಇರೋದು ಅದನ್ನೇ. ಈಗ ಕೆಲಸ ಇರ್ತಾವ, ಕೆಲಸ ಮಾಡ್ಕೊರಿ, ಬೇಡ ಅನ್ನಲ್ಲ. ಬಟ್ ಸಾರ್ವಜನಿಕರಿಗೆ ಆಡಾಟ ಮಾಡ್ಬೇಕಾಗಿರ್ತಾರ ನೀವು ಇಲ್ಲ ಅಂತಂದ್ರೆ PDO ಇಲ್ಲ ಅಂದ್ರೆ ಕಾರ್ಯದರ್ಶಿ ಅವ್ರನ್ನೆಲ್ಲ ಯಾಕೆ ಇಟ್ಟಿದ್ದಾರೆ? ಅವ್ರಿಗೆ ಅನಾನುಕೂಲ, ಅವ್ರು ಬರೋಕ್ಕಾಗಿಲ್ಲ ಅಂತ ಅವ್ರ ಕಡೆ ಅಲ್ಸಕ್ಕೆ, ಅದನ್ನ ಬಿಟ್ಟು ಮನೆಯನ್ನಾರು ಬಂದು ಆಡಾಟ ಮಾಡೋದು ಅಲ್ಲ, ತಪ್ಪ್ರಿ. ಅದು ಸರಿನೂ ಅಲ್ಲ. ಏನು ಕೆಲಸ ಇರ್ಲಿ, ಏನೋ ಇರ್ಲಿ, ಉಳಿದಾರ ಇದ್ದೇ ಮಾಡ್ತಾರೆ. ಬಟ್ ಅವ್ರು ಬಂದು ಮಾಡುವಂಥದ್ದು ಇದು ನಿಮ್ಮ ಗಮನಕ್ಕೂ ಬಂದರೂ ಕೂಡ ನೀವು ಯಾಕೆ ಈ ಥರ? ಮೇಡಮ್, ನಂದೊಂದು ಪ್ರಶ್ನೆ ನಿಮ್ಗೆ. ಈಗ ಗುಡಿಸಾಗರ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮೇಲೆ ನಂಬಿಕೆ ಹಾಗೂ ಗೌರವದಿಂದ ನಿಮ್ಮನ್ನು ಆಯ್ಕೆ ಮಾಡಿ ಒಂದು ಪಂಚಾಯತಿಗೆ ಆಯ್ಕೆ ಮಾಡಿ ಆರಿಸ್ತಂದಿರ್ತಾರೆ. ಅಲ್ಲಿ ಯಾವ ಯಾವ ಮೂಲಭೂತ ಸೌಕರ್ಯಗಳನ್ನು ಹಾಗೂ SC/ST ಸಮುದಾಯದ ಜನರಿಗೆ ಪ್ರತಿ ವರ್ಷ ಏನು ನೀವು ಕೊಡಾತ್ತೀರ ಅನ್ನೋದು ನಮಗೆ ಮಾಹಿತಿ ಬೇಕು. ಅವ್ರಿಗೆ ಜನರಿಗೆ, ಆಮೇಲೆ ಬೇರೆ ಬೇರೆ ಜನಾಂಗದ ಜನರಿಗೂ ನೀವು ಏನೇನು ಕೊಡಬೇಕು, ಅವ್ರಿಗೆ ಪ್ರತಿ ವರ್ಷ ಯಾವ ಸೌಕರ್ಯವನ್ನು ಕೊಡಬೇಕು, ಸರ್ಕಾರದಿಂದ ಯಾವ ಯೋಜನೆ ಒಳಗೆ ಬಂದಿರ್ತದೆ ಅನ್ನೋದನ್ನು ತಲುಪಿಸ್ಬೇಕು. ಅದನ್ನ ಮಾಡ್ತಾ ಇದ್ದೀರಾ? ಹೌದಾ? ಮಾಡ್ತಾ ಇದ್ದೀರಾ? ಏನ್ ಕೊಡ್ಸಿರಿ ಈ ವರ್ಷ ಏನ್ ಕೊಡ್ಸಿರಿ ಬಂದ್ರಿ? ಒಂದು ಬದು ನಿರ್ಮಾಣ ಅಂತ ಕೃಷಿ ಹೊಂಡ. ಅಲ್ಲ, ಈಗ SC/ST ಸಮುದಾಯದ ಜನರಿಗೆ ಏನ್ ಕೊಟ್ಟಿದ್ದೀರಿ? SC/ST ಈಗ ನೀವು ಇದನ್ನ ಕೇಳಿರೋ ಪ್ರಶ್ನೆಗೆ ನೀವು ಪ್ರಶ್ನೆ ಮಾಡಿ
ಅಧಿಕಾರಿಗಳಿಗೂ ಹೇಳ್ಬೋದು ಈ ಥರ ಕೆಲಸ ಮಾಡ್ಬೇಕು ಅಂತ ಹೇಳಕ್ಕೆ ಆರಿಸ್ಕೊಂಡಿರ್ತಾರಲ್ಲ ರೀ ಊರನ್ನ ಗ್ರಾಮಸ್ಥರೆಲ್ಲರೂ ನಿಮ್ಮ ಮೇಲೆ ನಂಬಿಕೆಗೋಸ್ಕರ ಮತ್ತು ನೀವು ಕೇಳಿ ಮಾಡಿಸ್ಬೋದಲ್ಲ. ಇಲ್ಲ ಸರ್, ನಾವು ಮತ್ತು ನಮ್ಮ ಮಾತು ಕೇಳೋಲ್ಲ ಅಂತ ಏನೋ ಅಂದ್ರಲ್ಲ, ಅದಕ್ಕೋಸ್ಕರ ನಾ ಈ ಪಾಯಿಂಟ್ ಹಾಕಿದೆ ನಿಮ್ಗೆ. ಹೌದಲ್ಲ ರೀ? ಇಲ್ಲಿ ರೈತರಿಗೆ ಒಂದು ಬಂದ್ರಿ, ಆಮೇಲೆ ನಿಮ್ಮನ್ನ ನಂಬಿ ಗ್ರಾಮದ ಜನರು ನಿಮ್ಮನ್ನ ಆಯ್ಕೆ ಮಾಡಿ ಇಲ್ಲಿ ಪಂಚಾಯತಿವರೆಗೂ ತಂದು ಕೂಡಿಸಿರ್ತಾರಂದ್ರ ಅವ್ರಿಗೆ ಯಾವ ತರ ನೀವು ಕೆಲಸ ಮಾಡ್ಬೇಕು ಅನ್ನೋದನ್ನ ಮಾಡಿ ತೋರಿಸಿದ್ರ ನಿಮ್ಮ ಹೆಸರು ಮತ್ತು ಗ್ರಾಮದ ಹೆಸರು ಅಭಿವೃದ್ಧಿ ಆಕತಿ ಇಲ್ಲಿ. ಹೌದಲ್ಲ ರೀ? ಅಲ್ಲ ಸರ್, ಆ ಟೈಪ್ ಅಂತ ಕಂಟಿನ್ಯೂ ಇದೆ. ಹಿಂಗೆ ವರ್ಕ್ನು ಮಾಡ್ತಾ ಇದೀವ್ರಿ. ಯಾರಿಗೆ ಏನು ಸೌಲಭ್ಯ ಸಿಗಬೇಕಾಗೈತಿ ಅದನ್ನೆಲ್ಲರೂ ಸಿಬ್ಬಂದಿ ಪೇಮೆಂಟ್ ಇಂದ ಹಿಡ್ಕೊಂಡು ಕರಿ ಎಲ್ಲರಿಗೂ ಸೌಲಭ್ಯ ಅಂತ ನಾವು ಮಾಡ್ತಾ ಇದ್ದೀವಿ. ಓಕೆ, ಒಳ್ಳೇದು. ಇಲ್ಲಿದೆ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಕೆಲವೊಂದಿಷ್ಟು ಸರ್ಕಾರದ ಆದೇಶಗಳು ಹಳ್ಳ ಹಿಡಿದು ಹೋಗ್ತಾ ಇದ್ದಾವೆ, ಇದು ಮಾತ್ರ ಸತ್ಯ. ಹೌದಾ? ಈಗ ಯಾರೂ ಪಾಲಿಸ್ತಾ ಇಲ್ಲ ನೀವು ಸರ್ಕಾರದ ಆದೇಶಗಳನ್ನು. ನಾ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇದೊಂದಲ್ಲ, ನವಲೂನ್ ತಾಲೂಕು ಒಂದಲ್ಲ, ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಇದೇ ಇದೆ. ಕೊಟ್ಟಿ ಬಿಲ್ ಹಚ್ಚೋದು, ರೊಕ್ಕ ತೆಗೆದು, ಕೊಟ್ಟಿ ಬಿಲ್ ಹಚ್ಚೋದು ತೆಗೆದು. ಯಾರು ದುಡ್ಡ್ರಿ ಅದು? ಸರ್ಕಾರಕ್ಕೆ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಹಣದಲ್ಲಿ ನೀವೆಲ್ಲರೂ ಪೇಮೆಂಟ್ ತಗೊಳ್ತಾ ಇದ್ರಿ. ಇದು ಫಸ್ಟ್ ನೆನಪಿರ್ಲಿ ನಿಮಗೆಲ್ಲರಿಗೂ. ಹೌದಾ? ಈಗ ನಿಮಗೊಂದು ಯಾವುದೋ ಒಂದು ಉತ್ತಾರ ತೆಗಿಯಾಕ ಕೊಡ್ರಿ ಅಂತ ಗ್ರಾಮಸ್ಥರು ಬಂದರೂ ಕೂಡ ನೀವೇನು ಹೇಳ್ತೀರಿ ಹೇಳ್ರಿ? ಫಸ್ಟ್ ಬಾಗಲ್ಪಟ್ಟಿ ಕಟ್ರಿ ಅಂತ ಹೇಳ್ತೀರಿ. ನಾವು ಇಂಗ್ಲೀಷ್ನಾಗ ಟ್ಯಾಕ್ಸ್ ಅಂತೇವಿ, ನೀವು ಅದನ್ನ ಬಾಗಲ್ಪಟ್ಟಿ. ಆ ಬಾಗಲ್ಪಟ್ಟಿ ಕಟ್ಟುವರೆಗೂ ನೀವು ಅದನ್ನ ಕೊಡ್ತೀರಿ? ಕೊಡ್ತಾ ಇದ್ದೀವಿ. ಅಲ್ಲಲ್ಲ, ಕೊಡ್ತಾ ಇದ್ದೀರಿ, ಕಟ್ಟಿಸ್ಕೊಂಡು ಕೊಡ್ತೀರಿ ಅಲ್ಲ? ಹೌದಾ? ಇದೇ ತರ ಆ ಸಾರ್ವಜನಿಕರ ಹಣ ಯಾರ್ದದು? ನಮ್ದೇ ಅಲ್ರಿ? ನಮ್ದೇ. ಈ ಪಂಚಾಯತಿ ಕೂಡ ನಿಮ್ದು ಯಾರ್ದು ಅಲ್ಲ, ಈ ಪಂಚಾಯತಿ ಕೂಡ ನಮ್ದೇ. ಯಾಕಂದ್ರೆ ಇದು ನಾವು ಸಾರ್ವಜನಿಕ ಟ್ಯಾಕ್ಸ್ ಕಟ್ಟಿದಾರೆ ಅಂತ ಹಣದಲ್ಲಿ ಕಟ್ಟಿರುವಂತ ಕಟ್ಟಡ ಇದು. ನಮ್ಮ ತೆರಿಗೆ ಹಣದಲ್ಲೇನೆ ಒಬ್ಬ PDO ಅಧಿಕಾರಿ ಅವರು ಪೇಮೆಂಟ್ ತಗೋತಾರ. ಸರ್ಕಾರಿ ನೌಕರರಿಗೆ ನಮ್ಮ ತೆರಿಗೆ ಹಣದಿಂದನೇ ಅವ್ರದ್ದು ಪೇಮೆಂಟ್ ತಗೊಳ್ಳೋದು. ಅದೊಂದು ಗಮನ ಇರಲಿ ನಿಮ್ಗೆ. ಮತ್ತೆ ಸರ್ಕಾರಿ ರಜೆ ಇರುವಂತ ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿ ಪುಣ್ಯಾತ್ಮನ ದಿನಾಚರಣೆ ಇರುವಂತ ದಿವಸನೂ ಕೂಡ ನೀವು ಕಚೇರಿನ ಓಪನ್ ಮಾಡಿ ಬಿಲ್ಗಳನ್ನ ಸೃಷ್ಟಿ ಮಾಡ್ತೀರಿ ಅಂತಂದ್ರೆ ನೀವು ಎಂತ ಪಂಚಾಯತಿ? ಧಾರವಾಡ ಜಿಲ್ಲೆಯಲ್ಲೇ ಹೇಳ್ಕೊಳ್ಳಾರ್ದಂತ ಪಂಚಾಯತಿ ಇದು. ಅವತ್ತು ಸರ್ಕಾರ 2ನೇ ಶನಿವಾರ ಗೌರ್ಮೆಂಟ್ ರಜೆ, ಅವತ್ತು ಕೂಡ ಬಿಲ್ ಇದು ಮಾಡ್ತೀರಿ. ಸಂಡೇ ರೀ, ರವಿವಾರ ಎಲ್ಲರೂ ಹಾಯಾಗಿ ನೀವೆಲ್ಲರೂ ಸರ್ಕಾರದಿಂದ ಫ್ರೀ ಆಗಿ ಇದ್ಕೊಂಡು ಮನೆಯಲ್ಲಿ ರೆಸ್ಟ್ ಮಾಡುವಂಥ ದಿನದಲ್ಲಿಯೂ ಕೂಡ ಇಲ್ಲಿ ಬಿಲ್ಗಳ ಸೃಷ್ಟಿ ಆಗ್ತಾವ ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಹೇಳೋರು ಕೇಳೋರು? ಇಲ್ಲಿ ಸಂಡೇ ಅಂತ ಓಪನ್ ಮಾಡಿದ್ದು ನಮಗ್ ಬಂದಿರೋ ಮಾಹಿತಿ ಪ್ರಕಾರ ನಾವು ಕೇಳ್ತಾ ಇದ್ದೇವೆ. ಸರ್, ನಿಮ್ಮ ಗಮನಕ್ಕಲ್ಲ, ನಮ್ಮ ಹತ್ರ ಎವಿಡೆನ್ಸ್ ಅದಾವ ಸರ್. ಅವ್ರು ಕೇಳಿ, ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಅದಲ್ಲ, ಬಿಲ್ ಅವರೇ ರೆಡಿ ಮಾಡೋದಲ್ಲ. ಬಿಲ್ ನೀವಲ್ಲಿ ರೆಡಿ ಮಾಡೋದು? ಸಂಡೇ ದಿವಸ ಮಾಡಿದಿರಲ್ಲ ಬಿಲ್ ಸರ್? ಅವತ್ತು ನೀವು ಕೆಲಸ ಮಾಡಿದಿರಲ್ರಿ ಸರ್? ಹೇಳ್ರಿ. ಸರ್ಕಾರಿ ರಜಾ ದಿವಸ, ಅದರಲ್ಲೂ ಮಹಾತ್ಮ ಗಾಂಧೀಜಿ ಅವರ ಪುಣ್ಯ ತಿಥಿಯಂದು ಕೆಲಸ ಮಾಡ್ಬೋದಾ? ಪುಣ್ಯ ತಿಥಿಯಂದು ಕೆಲಸ ಮಾಡ್ಬೋದಾ ನೀವು? ಸರ್, ಎಮರ್ಜೆನ್ಸಿ ಅಲ್ಲ ಸರ್. ಅವತ್ತು ಧಾರವಾಡ ಜಿಲ್ಲಾ ಕಚೇರಿನ ಬಂದಿರತ್ತ. ಧಾರವಾಡ ಜಿಲ್ಲಾ ಕಚೇರಿ ಅಂತ ಕಚೇರಿ ಬಂದಿರತ್ತ. ಗುಡಿಸಾಗರ ಗ್ರಾಮ ಪಂಚಾಯತಿ ಓಪನ್ ಐತಿ, ಅವತ್ತು ನೀವು ಬಿಲ್ ಹರಿದಿರಿ. ಕರ್ನಾಟಕದಲ್ಲಿ ಇದೊಂದ ಓಪನ್ ಮಾಡಿ ಕೆಲಸ ಮಾಡ್ಬೋದಾ ಹಾಗಿದ್ರೆ ಸರ್ ನಿಮ್ ಪ್ರಕಾರ? ಮತ್ತೆಲ್ಲಾ ಕರ್ನಾಟಕ ಬಂದಿರ್ತೈತಿ. ಪುಣ್ಯಾತ್ಮನ ದಿನ ಅವತ್ತು, ಮಹಾತ್ಮ ಗಾಂಧೀಜಿ ಅವರ ಪುಣ್ಯಾತ್ಮರ ದಿನ. ಅವತ್ತೆಲ್ಲಾ ಸರ್ಕಾರಿ ಕಚೇರಿಗಳು ರಜೆ ಇರ್ತಾವ. ಅವತ್ತು ನೀವು ಒಂದು ಗ್ರಾಮವನ್ನ ಓಪನ್ ಮಾಡಿ, ಗ್ರಾಮ ಪಂಚಾಯತಿಯನ್ನ ಓಪನ್ ಮಾಡಿ ಅವತ್ತು ಕೆಲಸ ಮಾಡ್ಬೋದಾ? ಅಂತದೇನಿತ್ತು ನಾಳೆ ಮಾಡ್ಬೋದಿತ್ತಲ್ಲ ನೀವು ಕೆಲಸವನ್ನ, ಅದನ್ನ ಮುಂದುವರಿಸಬಹುದಲ್ಲ. ಅದಕ್ಕೆ ಸಮಯನೂ ಇದೆ, ದಿನಗಳು ಇವೆ. ಅದ ರೀ, ಸರ್ಕಾರಿ ರಜಾ ದಿವಸ ಕೆಲಸ ಮಾಡ್ಬೋದಾ ಹಾಗಿದ್ರ? ಮಾರನೇ ದಿವಸ ಮಾಡಕ್ ಅವಕಾಶ ಇಲ್ಲನ ಅದು? ಅಥವಾ ನಿಮ್ಮ ಸರ CEO ಅವ್ರ ಪರ್ಮಿಷನ್ ಕೊಟ್ರ, EO ಅವ್ರ ಪರ್ಮಿಷನ್ ಕೊಟ್ರ, ಅಥವಾ ತಹಸೀಲ್ದಾರ್ ಅವ್ರ ಪರ್ಮಿಷನ್ ಕೊಟ್ರ? ಅಲ್ಲ ಓಕೆ, ಮಾತಾಡ್ತೇವೆ. ಈಗ CO ಅವರು ಪರ್ಮಿಷನ್ ಕೊಟ್ರ, ಆಮೇಲೆ ಜಿಲ್ಲಾಧಿಕಾರಿ ಅವರು ಪರ್ಮಿಷನ್ ಕೊಟ್ರ, ಆಮೇಲೆ ಏನೋ ನಿಮ್ಗೆ ಅನುಮತಿ ನೀಡಿದ್ರ ಅಂದ್ರ ಸರ್ಕಾರಿ ದಿನ ರಜೆ ಇದ್ದ ದಿನ ನೀವು ಕೆಲಸ ಮಾಡ್ಬೋದು. ನಮ್ದೇನು ಅಭ್ಯಂತರ ಇಲ್ಲ. ಕೊಟ್ಟಿದ್ರ? ಪರ್ಮಿಷನ್ ತಗೊಂಡಿದ್ರ, ಕೊಟ್ಟಿದ್ರ, ಅಥವಾ ಯಾರಾದ್ರೂ ಹೇಳಿದ್ರ ಸರ್ಕಾರಿ ಕಚೇರಿಯಿಂದ? ಪ್ರೌಢಶಾಲೆ ಐತಲ್ಲ, ಅಲ್ಲಿ 37 ಲಕ್ಷ ಆವರಣ ನಿರ್ಮಾಣ ಮಾಡ್ಯಾರ. ಆಗೈತಿ, ತೆಗದಾರಲ್ಲ ಸರ್ಕಾರಿ ಪ್ರೌಢಶಾಲೆ ಆವರಣ ಗೋಡೆ ನಿರ್ಮಾಣ ಕಂಪೌಂಡ್ ಆಗೈತಲ್ಲ ಅಲ್ಲಿ ಮಾಡಿದಿರಲ್ಲ? ಯಾವಾಗ ಮಾಡಿದಿರದ? ಲಾಸ್ಟ್ 2 ವರ್ಷ ಆಯ್ತು. ಇಲ್ಲ,
13ನೇ ತಾರೀಕು 5ನೇ ತಿಂಗಳು 2025ನೇ ತಾರೀಕಿಗೆ ಅದು ಹೆಂಗಿರುತ್ತೆ ಗೊತ್ತಲ್ರಿ, ಈಗ NRSG ವರ್ಕ್ ಅದು ಓಕೆ ಅಂದರೆ ಅವ್ರು ಲೇಬರ್ ಪೇಮೆಂಟ್ ಅದು ಆಗಿರ್ತಾರೆ. ಮಟೀರಿಯಲ್ ಪೇಮೆಂಟ್ ಆದ್ರೆ ಅವ್ರು ಗೌರ್ಮೆಂಟಿಂದ ಅಲ್ಲೇನು ಡೇಟ್ ಕೊಟ್ಟಿರ್ತಾರೆ ಆ ಟೈಮಿಗೆ ನಾವು ಪೇಮೆಂಟ್ ಮಾಡ್ತೀವಿ. ಹಾಂ ಮಟೀರಿಯಲ್ ಪೇಮೆಂಟ್ ಲೇಟ್ ಆಗೈತಿ. ಮತ್ತು ಏನು NMR ಆಯ್ತು ಹೊಳ್ಳಿ ಅದು ಕೆಲಸ ಸ್ಟಾರ್ಟ್ ಆಗಿದ್ದು ಯಾವಾಗ 2023ಕ್ಕೆ ಸ್ಟಾರ್ಟ್ ಆಗಿದೆ. ಹಾಂ ಆಮೇಲೆ ನಿಮ್ಮ ಬಾಯಿಲಿಂದ ಬಂತೀಗ NRG ಅಂತೇಳಿ ನರೇಗಾ ಯೋಜನೆ ಅಡಿಯಲ್ಲಿ ಗುಡಿಸಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗಿರುವಂಥ 5 ಹಳ್ಳಿಗಳ ನಡುವೆ 4 ಹಳ್ಳಿಗಳಲ್ಲಿ ಕೂಲಿ ಕಾರ್ಮಿಕರಿಗೆ ಎಷ್ಟು ವೇತನ ಕೊಟ್ರಿ, ಎಷ್ಟು ಜನಕ್ಕೆ ಕೊಟ್ರಿ ನೀವು? ಈಗಿರುವಂಥ ಅಧ್ಯಕ್ಷರನ್ನ ಕರೆಸ್ರಿ, PDO ಅವ್ರು ಬರ್ಮಟ ನಾವಂತೂ ಇಲ್ಲಿಂದ ಹೋಗೋದಿಲ್ಲ ಮೇಡಮ್ ಅವ್ರೆ. ಯಾಕಂದ್ರೆ 4 ಹಳ್ಳಿ ಗ್ರಾಮಸ್ಥರಿಗೆ ಎಷ್ಟು ನೋವಾಗೈತೆ ಅನ್ನೋದು ದುಡ್ದರಿಗೆ ಗೊತ್ತು. ಪಂಚಾಯತಿ ಕುಂತಾರ ನಿಮ್ಗೆ ಗೊತ್ತಾಗೋದಿಲ್ಲ. ಸುಮಾರು ದೂರಗಳು ಬಂದವು ನಮ್ಗೆ, ಸರ್ ಕೂಲಿ ಮಾಡೇವ್ರಿ, ನಮ್ಮ ಪೇಮೆಂಟ್ ಇಲ್ಲ, ಕೂಲಿ ಮಾಡೇವಿ ಪೇಮೆಂಟ್ ಇಲ್ಲ, ಮಕ್ಳು ಉಪವಾಸ ಬಿದ್ದವ್ರಿ ಮನ್ಯಾಗ ಅಂತ ಹೇಳ್ತಾರೆ. ಅವ್ರು ನೋವನ್ನು ಯಾರು ಅರ್ಥ ಮಾಡ್ಕೊಳ್ಳೋರು ಹೇಳ್ರಿ. ಕರೆಸ್ರಿ. ಆಮೇಲೆ ಇದನ್ನ ನಾವು ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ತರ್ತೇವೆ, ಆಮೇಲೆ CO ಅವ್ರ ಗಮನಕ್ಕೆ ತರ್ತೇವೆ. ನಾವೆಲ್ಲ ರೆಡಿನೇ ಮಾಡ್ತೀವಿ. ಇಲ್ಲ, ನಾವು ಇದನ್ನ ತಲೆಯಾಗ ಇದ್ದಿದ್ದಿಲ್ಲ, ಬಟ್ ಇಲ್ಲಿ ನರೇಗಾ ಯೋಜನೆ ಕೆಲಸ ಮಾಡ್ಬೇಕಲ್ಲ ಮೇಡಮ್. ಈಗ ನಾವು ಕೇಳ್ತಾ ಇರೋದು ತಪ್ಪ ಅಥವಾ ಸರಿನಾ ನೀವೇ ಹೇಳ್ರಿ. ಹೌದಲ್ಲ ರೀ? ಮತ್ತೆ ಇದನ್ನ ಕೆಲಸ ಮಾಡಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಮತ್ತು ಅಧಿಕಾರಿ PDO ಅವ್ರ ಜವಾಬ್ದಾರಿ. ಹೌದಾ ಅಥವಾ ಅಲ್ವಾ? ಹೌದಲ್ಲ ರೀ? ಮತ್ತೆ ಈ ತರ ಯಾಕೆ ವ್ಯವಸ್ಥೆ ಇಲ್ಲಿ? ಸರ್ PDO ಅವ್ರಿಗೆ ಒಂದ್ಸರಿ ಫೋನ್ ಮಾಡ್ರಿ ನಿಮ್ಮ ನಂಬರ್ಲಿ. ಈ ತರ ವ್ಯವಸ್ಥೆ ಯಾಕೆ ಐತ್ರಿ ಇಲ್ಲಿ ಮೇಡಮ್? ತಪ್ಪಲ್ಲ ರೀ? ನಾ ಕೇಳೋದು ಏನಾದ್ರು ತಪ್ಪು ಅಥವಾ ಸರಿನಾ? ಹಾ, ಮತ್ತು ಜನಗಳ ಕಷ್ಟಗಳಿಗೆ ನೀವು ಸ್ಪಂದಿಸಿ ಅವ್ರು ಕೆಲಸ ಮಾಡದೆ ಅವರು NRG ಬಿಲ್ ಅನ್ನ ಈಗ ಅವ್ರು ಯಾಕೆ ಇಲ್ಲಿ ಮುಂದೆ ಬರ್ತಾ ಇಲ್ಲ ಗೊತ್ತೈತ್ರಿ? ಮುಂದೆ ಯಾಕೆ ಬರಾತಿಲ್ಲ ಅಂತಂದ್ರೆ ಪಂಚಾಯತಿ ಹತ್ರ ನಾವು ಮತ್ತೆ ಯಾವುದೋ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಇಲ್ಲಿ ಅಡ್ಡಿ ಅಂತ ಮಾಡ್ತಾರೋ ಅದಕ್ಕೆ ಬರ್ತಾ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡ್ಬೇಕಲ್ರಿ ಮೇಡಮ್? ಹೌದಲ್ಲ ಸರ್? ಯಾರು ಇಲ್ಲೇ ಊರಾಗ ಅಥವಾ ಇರ್ಲಿ ಬರ್ತಾರಲ್ಲ ಅವ್ರು ಬರಲಿ, ಆಮ್ಯಾಗ ಇದು ಮಾಡೋಣ್ರಿ. ಅದು ಈಗ ಅವ್ರು PDO ಬರಬೇಕು. ಅದನ್ನ ನರೇಗಾ ಯೋಜನೆ ಒಳಗೆ ಎಷ್ಟು ಕೂಲಿ ಕಾರ್ಮಿಕರು ಇದು ಮಾಡ್ಯಾರು ಅದೆಲ್ಲ ಲೆಕ್ಕಪತ್ರ ಕೊಡ್ರಿ. ಓಕೆ. ಆಮೇಲೆ ಯಾವ್ಯಾವ ನೀವು ಹೈ ಮಾಸ್ಕ್ ಹಾಕಿರಿ, ಯಾವ್ಯಾವ ಕೆರೆಗಳನ್ನು ಸ್ವಚ್ಛ ಮಾಡಿಸಿರಿ, ಯಾವ್ಯಾವ ಶುದ್ಧ ಕುಡಿಯುವ ನೀರಿನ ಘಟಕ ಶುದ್ಧ ಮಾಡಿರಿ. ಆಮೇಲೆ ಅದು 3 ತಿಂಗಳಿಗೆ ಸರ್ ಒಂದು ನಿಮಿಷ, 3 ತಿಂಗಳಿಗೆ ಒಂದ್ಸರಿ ಅದು ನಿಮ್ಮಲ್ಲಿ ರಿಪೋರ್ಟ್ ಇರಬೇಕು. ಎಷ್ಟು ನೀರು ಕೆರೆಗೆ ಬಂತು, ಎಷ್ಟು ನೀರು ಕೆರೆಯಿಂದ ಈ ಫಿಲ್ಟ್ರಿಗೆ ಬಂತು, ಎಷ್ಟು ಹೊರಗೆ ಹೋಯ್ತು, ಅದಕ್ಕೆ ಎಷ್ಟು ದುಡ್ಡು ರೊಕ್ಕ ಹಾಕಿ ತಗೊಂಡಾರ. ಇದು ನಿಮ್ಮ ಒಂದು ಪ್ರೋಟೋಕಾಲ್ ಪಂಚಾಯತ್ ಒಳಗಿರುವಂಥ ಸರ್ಕ್ಯುಲರ್ ನಾನು ಕೇಳ್ತಾ ಇದ್ದೀನಿ, ಹೊರಗಡೆ ಕೇಳ್ತಾ ಇಲ್ಲ ಸರ್. ಸದ್ಯ ನಮ್ಮಲ್ಲಿ ಶುದ್ಧ ಕುಡಿಯುವ ನೀರು ಘಟಕಲ್ರಿ, ನಾವು ಕೆರೆ ನೀರ ಇದು ಮಾಡ್ತೇವೆ. ಅದು ಶುದ್ಧ ಕುಡಿಯುವ ನೀರು ಘಟಕದ ಮೇಲೆ ಎಷ್ಟೋ ರೊಕ್ಕಗಳನ್ನ ನೀವು ಬಿಲ್ ಪಾಸ್ ಮಾಡ್ಕೊಂಡಿದ್ರಲ್ಲ. ಘಟಕ ಒಂದು ಬಂದು ಅಲ್ಲ, ಅದಕ್ಕೊಂದು ನೀವು ಇದನ್ನ ಮಾಡ್ಬೇಕಲ್ಲ, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಶುದ್ಧ ಕುಡಿ ನೀರಿನ ನೀರ್ ನೋಡ್ರಿ ಒಂದ್ ಸ್ವಲ್ಪ. ಅಲ್ಲ, ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅದು, ಎಲ್ಲರಿಗೂ ಒಳ್ಳೇದಾಗೋದನ್ನ ಹೇಳ್ತಾ ಇದ್ದೇವಲ್ಲ. ನೀವು ಅದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಕುಡಿಯುವ ನಿಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಅನಾರೋಗ್ಯಕ್ಕೆ ತುತ್ತಾಗ್ತಾರಲ್ಲ, ಅದರಿಂದ ಆ ನೀರು ಡೈಲಿ ಯೂಸ್ ಮಾಡ್ತಾ ಇದ್ರ ನೋಡ್ರಿ ಅಲ್ಲಿ ಲೈವ್ ಆಗತ್ತದ. ಅವು ನೀರೆಲ್ಲ ಬ್ಲಾಕ್ ಹೊಲಸ್ ನೀರು. ಅದಕ್ಕೋಸ್ಕರ ನೀವು ಗಮನದಲ್ಲಿ ಇಟ್ಕೊಂಡು ಒಂದು ಶುದ್ಧ ನೀರಿನ ಘಟಕವನ್ನು ರಚನೆ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೋದಲ್ಲ? ಮಾಡ್ಬೋದಲ್ಲ? ನಾಗನೂರಿನಲ್ಲಿ ಶುದ್ಧ ನೀರಿನ ಘಟಕ ಇದೆ, ಇಲ್ಲ ಅಂತಲ್ಲ. ಸರಿ, ನನ್ನ ಜೊತೆ ಬರ್ರಿ. ನಮ್ಮ ಪಂಚಾಯತಿ ಪಕ್ಕದಲ್ಲಿರುವಂತ ಶುದ್ಧ ಕುಡಿಯುವ ನೀರಿನ ಘಟಕ ತೋರಿಸಿ, ಅದ್ರೊಳಗೆ ಎಷ್ಟು ಶುದ್ಧ ನೀರು ಅದಾವ ತೋರಿಸ್ಬಿಡ್ರಿ. ಅದ್ರೊಳಗಡೆ ಎಷ್ಟು ಶುದ್ಧವಾದ ನೀರು ಅದಾವ ನಂಗೆ ತೋರಿಸ್ಬಿಡ್ರಿ. ಈ ಊರ್ದು ಒಳಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾಗನೂರಲ್ಲಿ ಶುದ್ಧ ನೀರಿನ ಘಟಕ ಇದೆ ರೀ, ಆದ್ರೆ ಬಟ್ ನಮ್ಮ ಪಂಚಾಯತ್ ನೀವು ಇಲ್ಲಿ ಸದಸ್ಯರ ಪಂಚಾಯತ್ ಸದಸ್ಯರು ಯಾವ ಸರ್? ನಾಗನೂರು. ಈಗ ಈ ಪಂಚಾಯತಿ ಬಾಜುಕ ಇರುವಂತ ಶುದ್ಧ ಕುಡಿಯುವ ನೀರಿನ ಘಟಕ ನೀವು ನೋಡಿಲ್ಲ. ಅವರು ಏನು ಬಂದಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ಈಗ ಚಲೋ ಐತೇನ್ರಿ ನಿಮ್ಮ ಶುದ್ಧ ನೀರಿನ ಘಟಕ? 2025-26ನೇ ಸಾಲದಾಗ ಗುಡಿಸಾಗರ ಗ್ರಾಮದ ಕರಿಯಪ್ಪ ಪಾಟೀಲ್ ಮನೆಯಿಂದ ಶಿವನಗೌಡ ಕುಲಕರ್ಣಿ ಅವರ ಮನೆಯವರೆಗೆ CC ರಸ್ತೆ ನಿರ್ಮಾಣ ಮಾಡುವುದು ಅಂತೇಳಿ ಇದು ಮಾಡಿದಾರ. ಅದು ಮಾಡಿದಾರ ಇಲ್ರಿ? ಅವು ಯಾವಾಗ ಆಗಿದ್ದು ಹೇಳ್ಬೋದು? 2025-26ನೇ ಸಾಲಿಂದ ಅದು ಕಾರ್ಯರೂಪಕ್ಕೆ ಬಂದತ್ರಿ.
ಆ ಕೆಲಸ ಮಾಡಿ ಕೊಟ್ರಿ 2000 ಹಳೇದು ಸರ್ ಅನಾರ ನೀವು ಅಲ್ಲಿ ಮುಂದೆ ನೀವು ಹಳೆ ಆಕ್ಷನ್ ಪ್ಲಾನ್ ಇರ್ತದೆ ಅವಾಗ ಮಾಡಿದ್ದಿಲ್ಲ ಅದನ್ನ ಇವಾಗ ಕಾರ್ ತಂದು NMR ಹಾಕಿ ಅರ್ಥೋರ್ಕ್ ಮಾಡಿಸಿದ್ರೆ CC ಹಾಕ್ತಾರೆ ಸರ್ CC ಹಾಕ್ಬೇಕಲ್ಲ ಅರ್ಥೋರ್ಕ್ ಮಾಡ್ಯಾರ ಇನ್ನೂ ಹಾಕಿಲ್ಲ ಹಾಕ್ಬೇಕು ಸರ್ ಅದು ಬರೀ ಜಸ್ಟ್ ಏನಾಗಿರ್ತೈತೆ ಅಂದ್ರೆ ಅದಕ್ಕೆ ಇಷ್ಟಿಷ್ಟು ಲೇಬರ್ ಅಂತ ಕೂಲಿ ಅಂತ ಇರ್ತೈತೆ NMR ಸರ್ಜನೆ ಆಗೈತೆ ಅದಕ್ಕೆ ಅದ್ರದ್ದು ಅರ್ಥೋರ್ಕು ಆಗೈತಿ CC ಕಂಪ್ಲೀಟ್ ಆಗುತ್ತೆ ಮತ್ತೀಗ ಅದಕ್ಕೆ ಭಾಳ ಅಂದ್ರೆ ನಿಮ್ಗೆ 1-2 ಆಳ್ ಬಿದ್ದಿರ್ತಾವ ಅಷ್ಟೇ ಸರ್ ಟೋಟಲ್ 10 ಆಳ ಲೇಬರ್ ಅರ್ಥೋರ್ಕಿಂದ ಏಟ್ ಇರ್ತೈತೆ ಅಟ್ ಪೇಮೆಂಟ್ ಆಗಿರ್ತದೆ CC ಹಾಕ್ತಾರೆ CC ನೋಡೋದಾಗ್ತದೆ ಸರ್ ಇವಾಗ 4 ಹಳ್ಳಿದು ಕೂಲಿ ಕಾರ್ಮಿಕರ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದಂಥ ಕೂಲಿ ಕಾರ್ಮಿಕರ ಪೇಮೆಂಟನ್ನು ಎಷ್ಟು ಮಾಡಿದಿರಿ, ಎಷ್ಟು ಜನರಿಗೆ ಕೊಟ್ಟಿರಿ ಕೇಳೋಣ ಸರಿ. ಜನರಿಗೆ ಅನುಕೂಲವಾಗ್ಲಿ ಅಂತ ಹೇಳಿ ಸರ್ಕಾರ ಅದನ್ನ ಅವ್ರಿಗೆ ನಿರುದ್ಯೋಗ ಹೋಗ್ಲಿ ಅನ್ನೋದಕ್ಕೋಸ್ಕರ ಅವ್ರಿಗೆ ಜೀವನಕ್ಕೆ ಒಂದು ಆಸರೆ ಆಗ್ಲಿ ಅಂತ ಹೇಳಿ NRG ಒಳಗೆ ಅದನ್ನ ದುಡಿಸಿ ಅವ್ರಿಗೆ ಅಮೌಂಟ್ ಕೊಡ್ಬೇಕು. ಮತ್ತು ನೀವು ಅದನ್ನ ಮಾಡ್ತಾ ಇಲ್ಲ, ಅವ್ರು ನಮ್ಮ ಗಮನಕ್ಕೂ ತಂದಾರು. ಅವ್ರಿಗೆ ಈಗ ಸಂತಿ ಮಾಡ್ಕೊಂಡು ಊಟ ಮಾಡೋದು ಹೆಂಗ್ರಿ ಅವರು? ಹೌದಿಲ್ಲ ರೀ? ಅಲ್ಲ ಮಾತಾಡೋಣ, ಅದಕ್ಕೇನಿಲ್ರಿ ಸರ್. ಇಲ್ಲಿ ನಾವು ಯಾರು ನೀವು ನಮ್ಮ ವೈರಿಗಳಲ್ಲ, ನಾವು ನಿಮ್ಮಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕರ ಪರವಾಗಿ ನಾವಿಲ್ಲಿ ಬಂದಿದ್ದೇವೆ. ಹೌದಾ? ಈಗ ನೀವು ನಾವು ಎಲ್ಲ ಪರಿಚಯ ಹೇಳತ್ತೀರಿ, ಕರೆಕ್ಟ್ ಐತ್ರಿ. ನಮ್ಗೇನ್ ನೀವು ವೈರಿಗಳಲ್ಲ, ನಿಮ್ಗೇನ್ ನಾವು ವೈರಿಗಳಲ್ಲ. ಸಾರ್ವಜನಿಕರ ನಮಗೆ ಹೇಳಿದ್ದನ್ನ ಅವ್ರಿಗೆ ಒಂದು ತೊಂದರೆ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಹೇಳಿದಕ್ಕೋಸ್ಕರ ನಾವು ಬಂದಿರೋದಿಲ್ಲಿ. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಏನು ಬೇಕು ಅದೇನು ಪ್ರೂಫ್ ಇದೆ ಅವ್ರು ಇದು ಮಾಡ್ತಾರೆ. ನಾವು ಏನೈತಿ ನಿಮ್ಗೆ ಏನು ಕೆಲಸ ನಡೆಯುತ್ತೆ ಅದನ್ನ ಇದು ಅಷ್ಟೇ ಹೇಳೋದು. ಈಗ ಇದನ್ನ ಯಾವಾಗ ಇದು ಮಾಡ್ತೀರಾ ಸರ್? ಈಗ ಶುದ್ಧ ಕುಡಿಯುವ ನೀರಿನ ಘಟಕ ಯಾವಾಗಿಂದ ಪ್ರಾರಂಭ ಮಾಡ್ತೀರಿ? ಅವ್ರಿಗೂ ಕೇಳೋ ಇಲ್ಲ, ಮಾಜಿ ಅಧ್ಯಕ್ಷರು ಇರ್ಲಿ, ಒಳ್ಳೇದ. ನಾವು ವೇಟ್ ಮಾಡತ್ತೀವಿ ಅದಕ್ಕೆ. ಹಲೋ, ಫೋನ್ ಕಟ್ ಮಾಡಿದ್ರಲ್ಲ. ಬರ್ರಿ ಬರ್ರಿ, ಇನ್ನೂ ಎಷ್ಟೊತ್ತಾಗ್ತೈತಿ? ಬರ್ರಿ ಬರ್ರಿ, ವೇಟ್ ಮಾಡ್ತೀವಿ. ಮೇಡಮ್ ಅವ್ರು ತಪ್ಪು ತಿಳ್ಕೊಬೇಡ್ರಿ, ನಾವು ನಿಮ್ಗೆ ಮಹಿಳೆಯರಿಗೆ ಗೌರವ ಕೊಡ್ತೀವಿ. ಹೌದಾ? ಈಗ ಇಲ್ಲಿ ಇರುವಂತ ಮಹಿಳಾ ಅಧ್ಯಕ್ಷರಿಗೆ ಅವ್ರಿಗೂ ನಾವು ಗೌರವ ಕೊಡ್ತೀವಿ. ಯಾಕಂದ್ರೆ ನಮ್ಮ ಹಿರಿಯರು ಅದಾರ, ಅವರು ತಾಯಿ ಸಮಾಜ ನೀವು ತಪ್ಪಲ್ಲ. ಇಲ್ಲಿ ನಮಗೂ ಏನು ವೈರಿ ಇಲ್ಲ, ನಿಮಗೂ ಏನು ವೈರತ್ವ ಯಾರಿಲ್ಲ. ಗೌರವ ನಾವು ಸಾರ್ವಜನಿಕರ ಅವ್ರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಬಂದು ಕೇಳ್ತಾ ಇರೋದು, ಅದೇನು ತಪ್ಪಲ್ಲ. ಹಾ, ಗೌರ್ಮೆಂಟ್ ಸರ್ಕಾರಿ ಸೌಲಭ್ಯಗಳು ಜನರಿಗೆ ತಲುಪಬೇಕು ಅನ್ನೋದು ಉದ್ದೇಶ ನಮ್ದು. ಯಾವ್ದಾಗ್ಲಿ ಇವಾಗ SC ಫಂಡ್ SR ಕೊಟ್ಟಿರ್ತೇವೆ. ಒಂದ್ ವೇಳೆ ಸಪೋಸ್ ಇವತ್ತು SC ಯಾರು ತೀರ್ಕೊಂಡ್ರು ನಾವು ಪಂಚಾಯತಿಂದ ಅವ್ರು ಮನ್ ಮಾಡಕ್ 5,000 ರೂಪಾಯಿ ಕೊಡ್ತೇವೆ. 5,000 ಕೊಡ್ತೇವೆ. ಒಳ್ಳೆ ಅವ್ರು ಯಾರು ಹೆಚ್ಚುವರಿ ಏನು ಕಲಿತಾವಂದ್ರ ನಮ್ಮಿಂದ ಈ ಪಂಚಾಯತಿಂದ 1,500-2,000 ಸ್ಕಾಲರ್ಶಿಪ್. ಈಗ ಪ್ರತಿ ವರ್ಷ ನೀವು SC ST ಗೆ ಏನಾದ್ರು ಕೊಡಿಸ್ತೀರಾ? SC ST ಸಮುದಾಯದ ಜನರಿಗೆ ಏನಾದ್ರು ಕೊಡಿಸ್ತೀರಾ? ಆಯಾ ಏರಿಯಾದಾಗ ಏನ್ ಬೇಕು ಆ ವಾರ್ಡಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಿ ಹಂಗ ಕೊಡಕ್ ಹೋದ್ವಿ, ಒಬ್ರು ಕೊಟ್ಟಿ ಇಲ್ಲ ಒಬ್ಬರಿಗೆ ವೈಯಕ್ತಿಕ ಕೇಳುದಿಲ್ಲಲ್ಲ, ಅವ್ರದ್ದು ಒಂದು ಸಮುದಾಯಕ್ಕೆ ಏನಾರ ಅನುಕೂಲ ಆಗ್ಲ ಅನ್ನೋದನ್ನ ಕೊಡಿಸ್ಬೇಕಲ್ಲ. ಒಳ್ಳೇದು ಕೊಡ್ಸಾಕ್ತಿರಲ್ಲ. ಈಗ ನಮ್ಮ ವಾರ್ಡ್ನಾಗ SC ಜನ ಇಲ್ಲ, ನಮ್ಮ ವಾರ್ಡಿನ ರೊಕ್ಕ ಅದ ವಾರ್ಡಿಗೆ ಹಾಕಿರ್ತೇವೆ. ಓಕೆ ಒಳ್ಳೇದು. ಕೆರೆ ನೀರನ್ನು ನೆನೆಸ್ತಾರ, ಅದು ಕೊಡ್ಲೇಬೇಕು. ಆಮೇಲೆ ನೀವು ಮಣಿಪಟ್ಟಿ ತುಂಬ್ಕೊಂಡಿರ್ತೀರಿ, ನೆಲದ ಬಿಲ್ಲು ತುಂಬ್ಕೊಂಡಿರ್ತೀರಿ, ಅದನ್ನ ಇಂತಿಷ್ಟ ಅಂತೇಳಿ SC ST ಸಮುದಾಯದ ಜನರಿಗೆ ಏನಾರು ಪ್ರತಿ ವರ್ಷ ಕೊಡಿಸ್ಬೇಕು. ಹೌದಲ್ಲ ರೀ? ಅಲ್ಲ ನೀವು ಮಾಡೇನ ಹಾಕ್ತಿರಿ, ಒಳ್ಳೇದು ಹೇಳತ್ತೇನೆ ನಾನು. ಆಯ್ತಾಯ್ತು, ಒಳ್ಳೇದು. ಯಾರಿಗಾರ ಏನಾದ್ರು ಸಮಸ್ಯೆ ಐತೆ ಅಂದ್ರೆ ನಾವು ಪಂಚಾಯತ್ ಕೊಟ್ಟಿರ್ತೀವಿ, ಬೇಕಾದ್ರೆ ನಿಮ್ಗೆ ರೆಕಾರ್ಡ್ಸ್ ಅದಾವು. ಒಳ್ಳೇದು. ಅದಕ್ಕೆ ಕೇಳಿದೆ ನಾನು, ಮಾಡ್ಲೇಬೇಕಲ್ಲ. ಮಾಡಾಕ್ತಿರಿ ಅಂದ್ರೆ ಅದು ಒಳ್ಳೇದಾದ, ನಿಮ್ಮ ಕೆಲಸ ನೀವು ಮಾಡಾಕ್ತಿರ ಅಂತ ಒಳ್ಳೇದಾಯ್ತು. ಹೌದಲ್ಲ? ಓಕೆ. ಈಗ ಈ ಊರಲ್ಲಿ ಸರ್ ನೀರಿನ ಸಮಸ್ಯೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂತ ನಾ ಕೇಳ್ಪಟ್ಟೇನೆ. ಹೌದಾ? ನಮ್ಮಲ್ಲಿ ಅದೊಂದು ಬಗೆಹರಿಸಿ ಫಿಲ್ಟರ್ ಇಲ್ಲ ಅನ್ನೋದು ಒಂದು ಬಿಟ್ರೆ ನಮ್ಮ ಹಳ್ಳಿಯಾಗ ಯಾವ ಹಳ್ಳಿಯಾಗೂ ಕುಡಿ ನೀರಿನ ಸಮಸ್ಯೆ ಇಲ್ಲ. ಅಂದ್ರೆ ಈ 24 ತಾಸು ನೀರು ಬರ್ತದೆ. ಯಾವ ಊರಾಗೂ ಇಲ್ಲದ ನಮ್ಮ ಊರಾಗ ಡೈಲಿ ನಾಳೆ ಬಿಡ್ತೈತಿ. ನೀರಿಂದ ಏನು ತೊಂದರೆ ಇಲ್ಲ.
ಭಾಳ ಫಿಲ್ಟರ್ ಅಷ್ಟೇ, ಫಿಲ್ಟರ್ ಅದನ್ನ ಏನೈತಿ ನಾವು ಮಾತಾಡ್ಕೊಂಡು ಸರಿ ಮಾಡ್ತೇವೆ. ಮಾಡ್ರಿ ಅವು ನೋಡ್ರಿ ನೀರು ನೋಡ್ರಿ, ನಾವು ಲೈವ್ ಆಗೈತದ ಅವು ಆ ತರ ಇದ್ದಿದ್ದು ಸಾರ್ವಜನಿಕರು ಕುಡಿದ್ರ ಅನಾರೋಗ್ಯಕ್ಕೆ ತುತ್ತಕ್ಕಾರ. ಅದು ಒಂದ ದಿನ ಕುಡಿದಿಲ್ಲಲ್ಲ ಅವನ ಪ್ರತಿ ದಿನಾನು ಕುಡ್ಕೊಂತ ಹೋದ್ರ ನಮಗ್ ಗೊತ್ತಿರೋದಿಲ್ರಿ ಯಾವ್ದೋ ಕಾಯಿಲೆ ಬರ್ಬೋದು. ನೀರು ರೀಸೆಂಟ್ ಆಗಿ ತುಂಬಿಸಿದ್ದದು ಮಣ್ಣು ಕೆನಲ್ ಬಿಟ್ಟಾಗ ಆ ಟೈಮ್ನಾಗ ತುಂಬಿಸಿದ್ವಿ. ಅದು ಸ್ವಲ್ಪ ಟೈಮ್ ಹಿಡಿತೈತೆ, ಒಮ್ಗೆ ಸ್ವಲ್ಪ ಇದು ಆಗೋದಿಲ್ಲ. ಇಲ್ಲ ಮಾಡ್ಬೇಕಲ್ಲ ನೀವು, ಶುದ್ಧ ನೀರಿನ ಘಟಕವನ್ನ ಜಾರಿಗೆ ತಂದು ಮಾಡ್ಬೇಕಲ್ಲ ನೀವು. ನಮ್ಮಲ್ಲಿ ಐತಿ ರನ್ನಿಂಗ್ ಸ್ಟಾರ್ಟ್ ಐತ್ರಿ. ಆಯ್ತು. ಇಲ್ಲಿ 400 ಇದೊಂದು ಈ ಹಿಂದೆ ಒಂದು ಸುಮಾರು ಒಂದು 2 ವರ್ಷದ ಹಿಂದೆ, ಬಹುಶಃ 1 ವರ್ಷದ ಹಿಂದೆ ಶುದ್ಧ ನೀರಿನ ಕುಡಿಯುವ ಘಟಕ ಸರ್ ಪಂಚಾಯತಿ ಅವ್ರಿಗೆ ಕೊಟ್ಟಾರ ಕರೆವು. ಬಟ್ ಏನಾಗೈತಂದ್ರ ಇಲಾಖೆಯವ್ರ ಪಂಚಾಯತಿ ಅಂದ್ರೆ ಏನು ಇಲ್ಲ, ಅದ ಶುದ್ಧ ನೀರಿನ ಘಟಕ ಪಂಚಾಯತಿ ಅದ್ರ ಮೇಂಟೆನೆನ್ಸ್ ಆಗ್ಲಿ ಅದು ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಪಂಚಾಯತಿಗಿಲ್ಲ. ಅದನ್ನ ಒಬ್ರಿಗೆ ಬೇರೆ ಏಜೆನ್ಸಿ ಅವರಿಗೆ ಜಡ್ಪಿಯಿಂದನ ಕೊಟ್ಟಾರ. ಈಗ ನಮ್ಮ ಶುದ್ಧ ನೀರಿನ ಘಟಕಕ್ಕೆ ನಾವು ಎಷ್ಟು ಸರಿ ಕಂಪ್ಲೇಂಟ್ ಮಾಡ್ಯಾವ ಅಂತಂದ್ರೆ ಸಾರ್ವಜನಿಕರಿಂದನೂ ಮಾಡೇವಿ, ಪಂಚಾಯತಿಂದನೂ ಮಾಡ್ಯಾರ, ಅಲ್ಲಿ ಅವ್ರು ಫಾಲೋ ಅಪ್ ಮಾಡವಲ್ರ, ಅವ್ರು ಬಂದ್ ಕೆಲಸ ಮಾಡವಲ್ರ. ಇದ್ರಾಗ ಏನೈತಿ, ನೀವು ಬಂದ್ ಪಂಚಾಯತಿ ಕೇಳತ್ತೀರಿ, ಒಪ್ಕೊಂತೀರಿ ನೀವು ಸಾರ್ವಜನಿಕ ನಮ್ಮ ಪರವಾಗಿ ನೀವು ಕೇಳತ್ತೀರಿ. ಆದ್ರ ಶುದ್ಧ ನೀರಿನ ಕುಡಿಯೋ ಘಟಕ ನಮ್ಮ 3 ಪಂಚಾಯತಿ ಅಂದ್ರ ಓಕೆ, ಆದ್ರ ಅದ್ರ ಇದು ಮೇಂಟೆನೆನ್ಸ್ ಯಾರ ಕಡೆ ಐತಿ, ಅದರಿಂದ ಬರೋ ಆದಾಯ ಯಾರು ತಗೊಂಡ್ರು? ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಯಾವಾದ್ರೂ ಎವಿಡೆನ್ಸ್ ಇದಾವ? ಹಾ ಇದಾವ ಸರ್, ಅವ್ನು ನಮ್ಗೆ ಸಬ್ಮಿಟ್ ಮಾಡಿ. ನಾವು ಸಾರ್ವಜನಿಕ ಪರವಾಗಿ ನಾವು ಒಂದ್ 2-3 ಕೊಡ್ತೇವೆ. ಅಲ್ಲ ನೀವು ನಮ್ಗೆ ಕೊಡ್ರಿ, ನಾವು ಅದನ್ನ ಹೋಗಿ ಕೇಳ್ತೇವೆ. ಅವ್ರಿಗೆ ಪ್ರಶ್ನೆ ಮಾಡ್ತೀವಿ. ಆಮೇಲೆ ಸಾರ್ವಜನಿಕರ ನೀರಿನ ಕುಡಿಯೋ ನೀರಿನ ಸಮಸ್ಯೆ ಐತಿ, ಅದನ್ನ ನಾವು ಸ್ವಲ್ಪ ಹೋರಾಟ ಮುಖಾಂತರ ಮಾಡ್ತೇವೆ. ನೀವು ಮಾಡಿದಂತ ಇದ್ರಲ್ಲ ಅದನ್ನ ನಮ್ಗೆ ಸಾಕ್ಷಿ ಕೊಡ್ರಿ, ಪ್ರೂಫ್ ಇದ್ರೆ ಕೊಡ್ರಿ. ಅದಾವ ನಾವು ಸಾರ್ವಜನಿಕರು ಬಂದು ಅರ್ಜಿ ಕೊಟ್ಟಾಗ PDO ಅವ್ರಿಗೆ ಲೆಟರ್ ಮಾಡಿದ್ವು, ಅವು ಇವು ಅದಾವ, ಅದಕ್ಕೆ ಕೊಡ್ರಿ. ಮಲ್ಯ ಸರ್ ಅಕೌಂಟ್ ಎಲ್ಲ ನೀವು ಇದು ಮಾಡ್ತಿಲ್ಲ ಮೇಂಟೆನೆನ್ಸ್? ಮತ್ತೆ ಯಾರು ಮಾಡ್ತಾರೆ ಅಕೌಂಟೆನ್ಸ್? PDO ಮೇಂಟೈನ್ ಮಾಡ್ತಾರಲ್ಲ? ಹೌದಾ ಸರಿ. ಯಾಕಂದ್ರೆ ಅದೆಲ್ಲ ಓಚರ್ ಗೀಚರ್ ಎಲ್ಲ ಹರಿದು ಆ ಕಡೆನೇ ಇರ್ತೈತಿ. ಯಾಕಂದ್ರೆ ಜುಲೈ ಸಂಡೇ ದಿವಸ, ಆಮೇಲೆ ಸೆಕೆಂಡ್ ಸ್ಯಾಟರ್ಡೆ ದಿವಸ, ಜುಲೈ ಇದೇ ತಿಂಗಳ, ಜೂನ್ ಜುಲೈ 2 ತಿಂಗಳಲ್ಲಿ ಇವು ಗೌರ್ಮೆಂಟ್ ರಜೆ ಇದ್ದಂಥ ದಿನ ಗೋಚರ್ ಇದಾಗ್ಯಾವ. ಅದೇ ಸರ್, ಅದೇ ಅದನ್ನ ಕೇಳ್ತಾ ಇದ್ದೀಗ. ಅಲ್ಲ ಅವ್ರ ಜೊತೆ ಮಾತಾಡೋಣ, ಅವ್ರಿಗೇನು ಗೊತ್ತಾ, ಅವ್ರ ಪಾಪ. ಹೌದಲ್ಲ ರೀ, ಬರ್ಲಿ ಅಲ್ಲ ಇದ್ರಂತ ಎಷ್ಟಾಗ್ಯಾವ ಅಂತ ಹಿಂದೆ ನಮಗೂ ಗೊತ್ತಿಲ್ಲಲ್ಲ. ವೋಚರ್ ಸರ್, ವೋಚರ್ ಇರ್ಬೇಕಾದ್ರೆ ನೀವು ರಿಸಿಪ್ಟ್ ಹರಿತೀರಿಲ್ಲ. ಹಾಂ, ಈಗ ಒಂದು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಆ ರಿಸಿಪ್ಟ್ ಅಂತ ಇರುತ್ತಲ್ಲ, ಅದ್ರ ಹಿಂದೆ PDO ಅವರು ಮತ್ತು ಅಧ್ಯಕ್ಷರಂತ ಸಹಿ ಇರುತ್ತಲ್ಲ, ಮತ್ತು ಅಧ್ಯಕ್ಷರ ಸಹಿ ಇಲ್ದ ನೀವು ಅದನ್ನ ಹೆಂಗೆ ಇದು ಮಾಡ್ತೀರಿ, ಟರಾಪ ಇದು ಮಾಡ್ತೀರಿ, ಮೂವ್ ಮಾಡ್ತೀರ, ಅದನ್ನ ಮಾಡ್ತೀರಾ? ಈಗ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಅಲ್ಲೊಂದು ಸಿಗ್ನೇಚರ್ ಮಾಡ್ತೀರಿ, ಒಂದು 10,000 ರೂಪಾಯಿ ಬಿಲ್ ಅಂತ ತಿಕ್ಕೋರಿ, ಬಾಜು ಅಧ್ಯಕ್ಷರ ಸಹಿ ಅಂತ ಇರುತ್ತೆ. ಅಧ್ಯಕ್ಷರ ಸಹಿನೇ ಇರೋದಿಲ್ಲ ಅಲ್ಲಿ. ಅವ್ನ ಹೆಂಗ್ ನೀವು ಅದು ಸರಿ ಏನ್ರಿ? ಅದು ಸರ್ ನಮ್ಮಂತಕ್ಕೆ ಅದಾವು, ಈಗ ಸಾಕ್ಷಿ ರಿಸಿಪ್ಟ್ ಅದಾವು, ಯಾವ ಬಿಲ್ ಅದಾವು, ವಿತೌಟ್ ಅಧ್ಯಕ್ಷರ ಸಹಿ ಇದಿಲ್ಲ. ಹಾ, ವಿಡಿಯೋನು ಅದಾವು. ಸರ್ಕಾರಿ ದಿನ ರಜೆ ಇದ್ದ ದಿನ ನೀವು ಕೆಲಸ ಮಾಡಿದ್ರಂತೆ, ಹೌದಾ? ಹಂಗ ಸರ್ಕಾರಿ ನಮ್ಮ ರಾಜ್ಯಾದ್ಯಂತ ಭಾರತದಾದ್ಯಂತನ ರಜಾ ದಿನ ಇದ್ದಿದ್ಕ ನೀವು ಆ ದಿನ ಇಲ್ಲಿ ಕೆಲಸ ಮಾಡಿರಂತ, ಹೌದಾ? ಏನಾದರೂ DC ಅವರು ಪರ್ಮಿಷನ್ ತಗೊಂಡಿದ್ರ ಅಥವಾ ಇವು ಅವ್ರ ಪರ್ಮಿಷನ್ ಅವತ್ತು ಕೆಲಸ ಅಲ್ಲ? ಅಷ್ಟು ಅರ್ಜೆಂಟ್ ಇತ್ತು ಸರ್ ಅದು. ಮಹಾತ್ಮ ಗಾಂಧೀಜಿ ಅವ್ರ ಪುಣ್ಯ ದಿನ ಅವತ್ತು. ಈ PDO ಬಂದ್ಮೇಲೆ ಮುಂಚಿದ್ದಾರ ಮಾಡಿದ್ರು ಸಸ್ಪೆಂಡ್ ಆದ್ರು. ಅದೇ ಬರ್ತಾರಂತ್ರಿ, ಅವ್ರನ್ನ ಕೇಳ್ತವ್ರಿ, ವೇಟ್ ಮಾಡ್ತವ್ರಿ. ಬಂದಿರ್ತಾರೆ, ನೀವು ಹಂಗೆ ಬರಕ್ಕೆ ಹೋಗ್ರಿ, ನೀವು ಹೋಗ್ರಿ. ಒಂದು ಒಳ್ಳೊಳ್ಳೆ ಕೆಲಸ ಮಾಡಿಸ್ರಿ, ಗ್ರಾಮ ಅಭಿವೃದ್ಧಿ ಮಾಡಿರಿ, ಒಂದು ಜವಾಬ್ದಾರಿ ಇರ್ತದೆ ನಿಮ್ಮ ಮೇಲೆ, ಗೌರವ ಕೊಟ್ಟು ಆಯ್ಕೆ ಮಾಡಿ ಎಲೆಕ್ಷನ್ನಾಗ ಆಯ್ಕೆ ಮಾಡಿ ಅದಕ್ಕೆ ತಂದಿರ್ತಾರೆ. ಇಲ್ಲ ಅವ್ರಿಗೆ ಮೆಂಬರ್ ಅದಿರಲ್ಲ, ನೀವಂತ ಹೇಳ್ತಾ ಇಲ್ಲ, ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ನೀವು ಕೆಲಸ ಮಾಡ್ಬೇಕಿದೆ, ಹೌದಿಲ್ಲ ರೀ? ನಮ್ಮ ಅನುಕೂಲಗಳನ್ನು ನೀವು ಈಡೇರಿಸ್ಬೇಕು. ತಪ್ಪು ಸರಿನಾ ಸರ್ ಇದು? ಕೆಲಸ ಮಾಡಬೇಕು, ನಮ್ಮ ಕೆಲಸ ಮಾಡ್ಲಿರ್ತಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ನಾವು ಗ್ರಾಮದಾಗ. ನಮ್ಮಲ್ಲಿ
ಅಂದ್ರಲ್ಲ, ನನ್ ಕಡೆ ರೆಕಾರ್ಡ್ ಐತಿ, ಲೈವ್ ಐತಿ, ಲೈವ್ ವಿಡಿಯೋನೇ ಐತಿ. ಪರವಾಗಿಲ್ಲ. ನಿನ್ನೆ ಸಹಿ ನಾ ಮಾಡಿಲ್ಲ. ಹಾ? ನಿನ್ನೆ ಸಹಿ ನಾ ಮಾಡಿಲ್ಲ. ಮಾಡಿಲ್ಲ. ಅದೇ ಯಾಕಂತ ಕೇಳ್ತೀನಿ. ಅಂದ್ರೆ ನಿನ್ನೆ ಇವತ್ತು ಮಾಡಿಲ್ಲ ನಾನು ಸಹಿ. ಮಾಡ್ರಿ ಚೆನ್ನಾಗಿ, ಯಾಕಂದ್ರೆ ಇಲ್ಲಿ ಬಂದಿರ್ತೀರಿ ಸಾರ್ವಜನಿಕ, ನೀವು ಬಂದಾರು ಆಯ್ತು ಸರ್, ನೋಡ್ರಿ, ನಾನು ಕೆಲಸ ಮಾಡ್ಬೇಕಂತ ಐತಿ. ಐತಿ. ಕೆಲಸ ಮಾಡ್ಬೇಕನ್ನೋದೈತಿ. ಎಲ್ಲ ಸಪೋರ್ಟ್ ಮೇಲೆ ಕೆಲಸ ಮಾಡ್ತೇನೆ. ಆಮೇಲೆ ಸಾರ್ವಜನಿಕರು ಹೇಳ್ತಾರೆ, ನೀವು ಇಲ್ಲಿ ಬಂದಂತ ವ್ಯಕ್ತಿಗಳಿಗೆ ಯಾರಿಗೂ ಸರಿಯಾಗಿ ಸ್ಪಂದನೆ ಇಲ್ಲ, ಇಲ್ಲ, ಇಲ್ಲ. ಗ್ರಾಮಸ್ಥರು ಹೇಳಾಡ್ತಾರ. ಇದಕ್ಕೆ ಇಲ್ಲ ನೀವೇನ್ ಸರ್, ಹೇಳ್ತೀರಿ? ಇಲ್ಲ, ಇಲ್ಲ, ಇಲ್ಲ. ಆ ಥರ ನಾವು ಯಾವ್ದು ಮಾಡೋದು. ಎಲ್ಲರೂ ಕೂಡ ನಾವು ಚಂದಾಗಿ ಇದು ಮಾಡ್ಕೊಂಡು ಹೋಗ್ಕೊಂಡು. ಆಮ್ಯಾಗ ನಿಮ್ಮ ಊರಾಗ ನೀರು, ಕುಡಿಯೋ ನೀರಿನ ಘಟಕ ಐತಿ, ಅದ್ರ ಬಗ್ಗೆ ನೀವು ಏನ್ ಆಕ್ಷನ್ ತಗೊಂಡಿದ್ದೀರಿ? ಇಲ್ಲ ಇಲ್ಲ ಇಲ್ಲ, ಅದನ್ನು ನಾನು ಫೋನ್ ಹಚ್ಚಿ ಮಾತಾಡಿ ಅವ್ರು ಕರ್ಸ್ಕೊಂಡು, ನೀನು ಮಷಿನ್ ರಿಪೇರಿ ಇರ್ತಿರೋದು, ಅದನ್ನ ಮಷಿನ್ ರಿಪೇರಿ ಮಾಡಕ್ ಕಳಿಸಿ ಅದನ್ನ ಸರಿ ಮಾಡಿಸ್ಕೊಂಡು ಅದನ್ನು ಚಾಲು ಮಾಡಿಸ್ತಾರೆ. ಯಾವಾಗ ಎಷ್ಟು ದಿನ ಮಾಡಿಸ್ತೀರಿ? ಈಗ ಮಷಿನ್ ರಿಪೇರಿ ಕೊಟ್ಟಾರ ಬಂದ್ ಒಟ್ಟು 4 ತಿಂಗಳಾಯ್ತು. 4 ತಿಂಗಳದಿಂದ ನೀವು ಇವತ್ತು ಕೊಟ್ಟಿದ್ದೀರಾ, ನೀನ್ ಕೊಟ್ಟಿದ್ದೀರಾ? 4 ತಿಂಗಳಾದ್ರೂ ಕೂಡ ಮಾಡಿಲ್ಲ, ಈಗ ಮಾಡಕತ್ತೀನಿ ಅಂತ ಹೇಳ್ತೀರಿ. ಯಾಕೆ? ಅವರು ಬಂದು ಈಗ ಒಂದು ರಿಪೇರಿ ಮಾಡಿ ತಂದು ಹಾಕಿದ್ದಾರೆ, ಅದು ಮತ್ತು ಸರಿ ಆಗಿಲ್ಲ ಅದು. ಅದಕ್ಕೆ ಮತ್ತೆ ತೊಗೊಂಡು ಹೋಗ್ಯಾರ ಅದನ್ನ. ಸರಿ ಆಗ್ಲಿಲ್ಲ, ಸರಿ ಆಗ್ಲಿಲ್ಲ, ಅದು ಮತ್ತು ಸಟ್ ಆಗಿಲ್ಲ ಅದಕ್ಕೆ ಅವ್ರು ತೊಗೊಂಡು ಹೋಗ್ಯಾರ್ರಿ. ನಿಮ್ಮ ಹತ್ರ ಏನ್ ದಾಖಲಾತಿಗಳು ಅದಾವು? ಅವ್ರು ಬಂದು ಮಾಡಿದ್ದಕ್ಕೆ ಸರಿಯಾಗಿಲ್ಲ ಅನ್ನೋದಕ್ಕೆ ನೀವೇನು ಅರ್ಜಿ ಕೊಟ್ಟಿದ್ದೀರಾ? ಏನ್ ಮಾಡಿದಿರಿ? ಫೋನ್ ಮುಖಾಂತರ ಮಾತಾಡಿ, ಬರೀ ಫೋನ್ ಮುಖಾಂತರ, ಯಾವುದೇ ಕೂಡ ಅರ್ಜಿ ತರ ಯಾವ ಕೊಟ್ಟಿಲ್ಲ. ಮತ್ತೆ ಅದೇ ಹಂಗೆ ಜಾರಿಗೆ ಬರ್ತದೆ ಸರ್. ನೀವು ಆ ತರ ನೀವು ಈಗ ನೀವು ಹೇಳಿದ್ರೆ ನಮಗೆ ಮಾತಿನ ಮೂಲಕ ನಾವು ಫೋನ್ಯಾಗ ಹೇಳಂತೆ, ನೀವು ಹೇಳಿಲ್ಲ ಅಂತ ನಾವು ಹೇಳ್ತೀವಿ. ಇದಕ್ಕೆ ಏನ್ ಹೇಳ್ತೀವಿ? ನೀವು ಕಾನೂನುಬದ್ಧವಾಗಿ ಒಂದು ಮಾತಾಡ್ರಿ. ನೋಡ್ರಿ, ಇದು ಮಾತಾಡುವಂತವು ನೀವು ಜವಾಬ್ದಾರಿ ವ್ಯಕ್ತಿ. ತಿಳ್ಕೊಂಡೀನಿ. ಅಲ್ಲ ಸರ್, ನಾವೊಂದ್ ಮಾತು ಏನ್ ಹೇಳ್ರಿ, ನನ್ನಿಂದ ಏನೋ ತಪ್ಪು ಇದಾಗತ್ತಂದ್ರು ಅದನ್ನ ನಿಮ್ಮಿಂದ ತಿಳ್ಕೊಂಡು ನಾವು ಕೆಲವೊಂದು ನಮ್ಗೆ ಗೊತ್ತಾಗದಂಗೆ ಇರ್ತಾವೆ ಅಂತ ನಿಮ್ಮಿಂದ ತಿಳ್ಕೊಂಡು ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ, ಮಾಡ್ಕೊಂಡು ಹೋಗ್ತೇವೆ. ನಮ್ಗೆ ಅಲ್ಲ ಸರ್, ನಿಮ್ ಸಲಹೆ ನಾವು ತಿರಸ್ಕಾರ ಮಾಡೋದಿಲ್ಲ, ನಾವು ಮಾಡ್ಬೇಕಂತೈತಿ ಮಾಡ್ತೇವೆ ಕೆಲಸ. ನೋಡ್ರಿ, ನಾನು ನೋಡಿದ್ದೆ ಗ್ರಾಮ ಪಂಚಾಯತಿ ನಿಮ್ಮಿಂದ ಸಾರ್ವಜನಿಕರು ಕಲಿಬೇಕು, ನಾವಲ್ಲ. ನಮ್ಮಿಂದ ನೀವು ಕಲಿಬಾರ್ದು, ನಿಮ್ಮಿಂದ ನಾವು ತಿಳ್ಕೋಬೇಕು, ಎಲ್ಲಾ ಸಾರ್ವಜನಿಕರು ತಿಳ್ಕೋಬೇಕು. ಆಮೇಲೆ ಇದು ಗ್ರಾಮ ಪಂಚಾಯತ್ ಏನು ಯಾರು ಮಾತಾಡ್ರಿ? ಆಮೇಲೆ ಮಾತಾಡೋಣ ತಗೊಂಡ ಆಮೇಲೆ ತಗೊಂಡ ಮಾತಾಡ್ತೇನೆ. ಹಾಂ ಆಯ್ತು 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 ಸರ್. ಗ್ರಾಮ ಪಂಚಾಯತ್ ಏನೇನು ಸೌಲಭ್ಯಗಳು ಒಂದು ಬೋರ್ಡ್ ಹಾಕೋದು, ಜನರಿಗೆ ಅವೇರ್ನೆಸ್ ಮೂಡಿಸ್ತೀವಿ. ನಾವು ಒಂದೊಂದು ಹೆಂಗೆ ಇದು ಮಾಡ್ಕೊಂತ ಹೋಗ್ಬೇಕಂತ ಗ್ರಾಮಸ್ಥರ ಕೆಲವೊಂದಷ್ಟು ನಮ್ಗೆ ವಿಷಯ ಹೇಳಿದ್ರ, ವಾರ್ಡ್ ಸಭಾ ಆಗ್ಲಿ ಗ್ರಾಮ ಸಭಾ ಆಗ್ಲಿ ಯಾವ ಮಾಡೋಲ್ಲ ಅಂತ ಹೇಳ್ತಾರೆ. ಅಲ್ಲ ಅಲ್ಲ, ಅದು ಲೈವ್ ಆಗೈತಿ, ಜನಗಳು ಹೇಳ್ಯಾರ. ಮಾಡಿರ್ತಾರ, ಅದೆಲ್ಲ ಆಯ್ತಲ್ಲ ದಾಖಲೆ. ಮಹಿಳಾ ಗ್ರಾಮ ಸಭಾ ಮಾಡೀವಿ, ಒಂದು ಆಯ್ತು ಸರ್. ನಾವು ಯಾರಿಗಿಂದ ಆಮೇಲೆ ಇನ್ನೊಂದು ಪ್ರಶ್ನೆ ರೀ. ಈಗ SC/ST ಜನಾಂಗದ ಸಮುದಾಯದ ಜನಗಳಿಗೆ ಪ್ರತಿ ವರ್ಷ ಏನ್ ಕೊಡ್ತೀರಿ ನೀವು? ಅವ್ರಿಗೊಂದು ಅನುಕೂಲ ಆಗೋ ತರ ಸಾಮಾಜಿಕವಾಗಿ ಏನ್ ಕೊಡ್ತೀರಿ? ಮತ್ತೆ ಕೊಟ್ಟಾರ ಅಂತ ಹೇಳಿದ್ರಲ್ರಿ, ನಾವು ಆ ಏರಿಯಾದಾಗ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರಿ. ನಾವು ಯಾರಿಗೆ ಅದು ಕೊಡ್ಬೇಕ್ರಿ ನೀವು. ಮನೆ ಈ 4 ತಿಂಗಳ ಇವ್ರ ಕೈ ಕೊಡೋದು ಅದು ಗೊತ್ತಿರಂಗಿಲ್ರಿ. ಪ್ರತಿ ವರ್ಷದ ಕ್ರಿಯೆ ತೋರಿಸ್ತೇನೆ ನಿಮ್ಗೆ. ಆ ಏರಿಯಾದಾಗ ನಾವ್ ಏನ್ ವರ್ಕ್ ಇದ್ದೀವಿ ಏನಾಗಿದೆ. ಆಯ್ತ್ರಿ, ನಮ್ದೊಂದು ಪ್ರಶ್ನೆ. ಈಗ ಪ್ರತಿ ಒಂದು ಗ್ರಾಮದಾಗ ಅವ್ರದ್ದು ಮನಿಪಟ್ಟಿ ಆಮೇಲೆ ನೀರಿನ ಬಿಲ್ ಅನ್ನು ನೀವು ಕಟ್ಕೊಳ್ತೀರಿ. ಅದನ್ನ ಇಂತಿಷ್ಟು ಅಂತ ಹೇಳಿ SC/ST ಸಮುದಾಯದ ಜನಗಳಿಗೆ ಏನಾರು ಒಂದು ಅನುಕೂಲವಾಗುವುದನ್ನು ಕೊಡ್ಬೇಕಲ್ರಿ, ಕೊಡ್ಲೇಬೇಕಲ್ರಿ. ಯಾರು ಕಲಿತೇವೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟಿರ್ತೀವಿ, ಕೊಟ್ಟಿದ್ ರಸೀದಿ ಅದಾವ ಮಕ್ಕಳಿಗೆಲ್ಲ ಜನಗಳಿಗೆ. ಈಗ ಒಬ್ರು ಯಾರು ತೀರ್ಕೊಂಡ್ರಪ್ಪ, ಸಪೋಸ್ ಪಂಚಾಯತಿಂದ 5,000 ರೂಪಾಯಿ ಕೊಟ್ಟಾಗ ನಾವು ಕೊಡಕ್ಕಂದ್ರ ಒಳ್ಳೇದು ಮಾಡಿರಿ ಅಂದ್ರೆ ಕೊಡ್ಲೇಬೇಕ. ಅದನ್ನ ಜನ ಎಲ್ಲಾ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡಾಕ್ತಿರಿ. ಆಮೇಲೆ SC/ST ಸಮುದಾಯದ ಜನಗಳಿಗೆ ಅವ್ರಿಗೆ ಪ್ರತಿ ವರ್ಷ ಎಲ್ಲಾ ಕೊಡತ್ತವಂದ್ರೆ ಏನ್ ಅಭ್ಯಂತರ? ಅವ್ರ ಹೆಸರ್ಲೇನ ಚೆಕ್ ಕೊಟ್ಟಿರ್ತೀವಿ, ವಿಡ್ರಾ ಮಾಡ್ಕೋತಾರ, ಇದು ಮಾಡ್ತಾರೆ. ಓಜರ್ ಸದ್ಯಕ್ಕದವು ಸಿದ್ಧ ಅವನ್ನ ಅವ್ರಿಗೆ SC/ST ಅದೇನೇನೈತಿ ದಾಖಲಾತಿ ಕೊಡ್ರಿ ನಮ್ಗೆ. ನಾವು ನಮ್ಗೆ 2023 ರಿಂದ 25 ನಿಮಗೆ ಮಾಹಿತಿ ಹಾಕಿ ಕೇಳ್ತೀವಿ. ನಮ್ಗೆ
ದಯಮಾಡಿ ಮಾಹಿತಿ ಕೊಡ್ಬೇಕು ಅಂತೇಳಿ ಏನೇನು ಕಾಮಗಾರಿ ಅದಾವಲ್ಲ ಅವನ್ನೆಲ್ಲ ಕೊಡ್ಬೇಕು ನಾವು ಕೇಳ್ತೀವಿ. ಸರ್ ಈಗ ಗುಡಸಾಗರಕ್ಕೆ ಸಂಬಂಧಪಟ್ಟಂತ ರುದ್ರಭೂಮಿ ಐತಲ್ರಿ ಐತಲ್ರಿ ಈಗೆಲ್ಲ ಇಲ್ಲಿ ಸತ್ತವ್ರನ್ನೆಲ್ಲ ಅಲ್ಲಿ ಹೋಗಿ ಉಳ್ತಾರ. ಎಷ್ಟು ಎಕರೆ ಎಷ್ಟು ಗುಂಟೆ ಐತಿ? ಅದು 3 ಎಕರೆ 2 ಎಕರೆ 28 ಗುಂಟೆ ಐತಿ ಸರ್. ಸರಿ ಸರಿ ಒಪ್ಕೋತೀನಿ. ಸರ್ವೆ ಬಂದಿದ್ರೆ ಎಸ್ ಸರ್. ಬಂದಿದ್ರೆ ಇದು ಮಾಡ್ಕೊಂಡು ಅಭಿವೃದ್ಧಿ ಪಡಿಸ್ತೀರಿ? ಮಾಡ್ತೀವಿ. ಈಗ ಅಲ್ಲಿ ಕರೆಂಟ್ ಇಲ್ಲ, ನೀರು ಕರೆಂಟ್ ಐತಿ, ಐತೆ, ಕರೆಂಟ್ ಐತಿ, ನಳ ನಳ ಸರ್ ನಳ ದಿನ ಇಲ್ಲ, ನಳ ಲೈನ್ ನಾವು ಅಲ್ಲೇ ನಳದವ್ರ ಅಲ್ಲೇ ಮಕ್ಕಳು ಹೊಲ ಅದಾವು. ಇದು ಸಮಸ್ಯೆ ಆಗ್ತದೆ. ನಮ್ಮಲ್ಲೇ ನೀರಿನ ತೊಂದರೆ ಇಲ್ಲ, ಇಲ್ಲೇ ಬಂದು ನೀ ಎಲ್ಲರೂ ಕೈ ತುಂಬ ಕರೆಂಟ್ ಏನೈತಲ್ಲ ನಿಮ್ಗೆ ಐಮಸ್ ಕೈ ನೀರಿಲ್ಲ ಏನು ಅಷ್ಟಿಲ್ಲ. ಪ್ರತಿದಿನ ಸರ್ ಹಾಕಿರಲ್ಲ. ಈಗ ಕೆಲವೊಂದು ಸಮಾಜದಲ್ಲಿ ಕಿಚ್ ಕೊಡ್ತಾರೆ, ಕೆಲವೊಂದು ಸಮಾಜದಲ್ಲಿ ಹೂಳ್ತಾರೆ. ಇವ್ರು ಕಿಚ್ ಕೊಡುವಂತ ವ್ಯವಸ್ಥೆ ಏನ್ ಮಾಡಿದಿರಿ ಅಲ್ಲಿ? ಯಾವಾಗ ಸರ್ ಎಷ್ಟು ವರ್ಷ ಆಯ್ತು ನಿಮ್ಗೆ ಸರ್ಕಾರ ಸ್ಮಶಾನಕ್ಕೆ ಭೂಮಿ ಕೊಟ್ಟು? ಯಾವ್ದ್ರಿ? ಸ್ಮಶಾನ 3 ವರ್ಷದ ಮೇಲಾಗಿರ್ಬೋದು ಸರ್. 3 ವರ್ಷದ ಮೇಲಾಗಿ ಇವಾಗ 3 ವರ್ಷ ಆಯ್ತು. ಹೌದ್ರಿ. ಉತ್ತಾರ ಬಂದ 2 ಎಕರೆ 28 ಗುಂಟೆ ಹೌದ್ರಿ. ಆ 2 ಎಕರೆ 20 ಗುಂಟೆ ಒಳಗಡೆ ಸ್ಮಶಾನಕ್ಕೆ ಹೋಳಕ್ಕೆ ಎಷ್ಟು ಜಾಗ ಬಿಟ್ಟಿರಿ, ಉಳುಮೆ ಮಾಡ್ಕೊಳಕ್ಕೆ ಎಷ್ಟು ಜಾಗ ಬಿಟ್ಟಿರಿ ಸರ್? ಅದು ಅವ್ರು ಎಲ್ಲಾದ್ರೂ ಉಳ್ಬೋದ್ರಿ, ಅದಕ್ಕೆ ನಾವು ಇಲ್ಲೇ ಊರು ಅಂತ ಅಲ್ಲಿ ಹೆಸರು ಏನು ಬಿಟ್ಟಿರಲ್ಲ, ಉಗುಳಾಕೋ ಉಳುಮೆ ಮಾಡಕ್ಕೋ ಇರ್ಲಿ ಅಂತಾರೆ ಅವ್ರು ಉಗುಳು ಅಂತ ಹೇಳ್ತಾರೆ. ಈಗ ಅದನ್ನ ಏನೈತಲ್ರಿ ನಾವು ಹಂಗೆ ಬಿಟ್ರೆ ಜಾಲಿ ಅದು ಬೆಳಿತಾವ. ಉಗುಳು ಉಗುಳು ಅಂತ ಹೇಳ್ತಾರೆ ಅವ್ರು. ನಾವು ಹಂಗೆ ಬಿಟ್ರೆ ಜಾಲಿ ಅದು ಬೆಳಿತಿದ್ವಿ. ಎಸ್ ಸರ್. ಅದನ್ನೇನೈತೆ ಅದು ಸ್ವಚ್ಛ ಮಾಡ್ಕೊಂಡು ಇದು ಮಾಡ್ತಾರೆ ಅಷ್ಟೇ. ಸರ್ ಇನ್ನೊಂದು ವಿಷಯ, ಇಲ್ಲಿ ನೀರು ಕೆರೆ ನೀರು ಸಾರ್ವಜನಿಕರು ಕುಡಿಯಾಕತ್ತಾರಂತ. ಅದನ್ನ ನೀವು ಆಕ್ಷನ್ ತಗೊಂಡು ಅವ್ರಿಗೆ ಒಳ್ಳೆ ಶುದ್ಧ ನೀರು ಘಟಕ ಜನರಿಗೆ ಅನುಕೂಲ ಆಗೋ ರೀತಿ ಒಳಗೆ ಯಾವಾಗ ಮಾಡ್ತೀರಿ ಸರ್? ಇನ್ನೊಂದು ವಿಷಯ, ಇಲ್ಲೇ ಶೌಚಾಲಯ ಇಲ್ಲ, ಶೌಚಾಲಯನೂ ಇಲ್ಲ, ಸಾರ್ವಜನಿಕರಿಗೆಲ್ಲ ನಿಮ್ಗಿಲ್ಲ, ಕಟ್ಟಾಕ್ತಾರ. ಇಲ್ಲಿ ಎಮರ್ಜೆನ್ಸಿ ಈಗ ಶೌಚಾಲಯ ಇದೆ, ಟಾಯ್ಲೆಟ್ ಬಂದ್ರೆ ಏನ್ ಮಾಡೋದು ಸಾರ್ವಜನಿಕರು ಅಥವಾ ನಿಮ್ಗೆ ಆಗಲಿ, ಅದನ್ನ ಒಟ್ಟು ಕೂಡ್ಲೆ ಒಳ್ಳೇದಾಗೋ ಮಾಡಿ. ಈಗ ವೈಯಕ್ತಿಕ ಕಟ್ಟುವರಿ ಅಂತ ಎಲ್ಲರಿಗೆ ಇದು ಮಾಡಿದ್ದಾರೆ. ಅಲ್ಲ ಇಲ್ಲಿ ಕೆಲಸಕ್ಕೆ ಬಂದಾಗ